पुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः. ಜೈ ಜೈ ಶ್ರೀರಾಮ್. ನಾವು ಇವರುಗಳ ಆಶೀರ್ವಾದದಿಂದ ಗೌಡಪಾದ ಹೃದಯ ಆಲಾತ ಶಾಂತಿ ಪ್ರಕರಣವನ್ನು ನೋಡ್ತಾ ಇದ್ದೀವಿ. ಇವತ್ತು 6ನೇ ಎಪಿಸೋಡ್ ನೋಡಬೇಕಾಗಿದೆ. ಹಿಂದೆ ನಾವು ನೋಡಿದ್ದನ್ನು ಮೆಲ್ಕು ಹಾಕ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ಅವಸ್ಥಾತ್ರೆ ವಿಚಾರ ಮತ್ತು ಎಚ್ಚರ ಕನಸು ಸಾರ್ವತ್ರಿಕ ಪೂರ್ಣಾನುಭವ ಇಲ್ಲಿಂದ ತಗೊಂಡು ಹೋಗ್ತಾರೆ. ಇದನ್ನು ಯಾಕೆ ತೊಗೊಂಡ್ಬರ್ತಾ ಇದ್ದಾರೆ ಅಂತ ಪ್ರಶ್ನೆ ಬರುತ್ತಿಲ್ಲಿ. ಈಗ ಬುದ್ಧಿಸಮ್ನವರು ವೇದಗಳನ್ನ ಒಪ್ಪೋದಿಲ್ಲ, ದರ್ಶನಕಾರರೇನು ಒಪ್ತಾರೆ. ಆದರೆ ಈಗ ಈ ಬುದ್ಧಿಸಮ್ನವ್ರನ್ನ ಹೊಡೆದಾಕೋದಕ್ಕೆ ಅವರು ಯಾವುದನ್ನು ಉಪಯೋಗಿಸಿದ್ರೋ ಅದನ್ನೇ ಗೌಡಪಾದರು ಉಪಯೋಗಿಸ್ತಾರೆ. ಏನು ಉಪಯೋಗಿಸಿದ್ರು ಅವರು? ಯುಕ್ತಿ ಅಂದರೆ ತರ್ಕ. ಯಾರನ್ನ ಅವರು ಸೋಲಿಸಿದ್ದು? ಇಲ್ಲಿ ಬುದ್ಧಿಸಮ್ನಲ್ಲಿ 2 ಥರ ಇರ್ತಾರೆ. ಒಬ್ಬರು ಹೊರಗಡೆ ಇರೋ ವಸ್ತುಗಳು ಸತ್ಯ, ಬಾಹ್ಯ ಸತ್ಯತ್ವವಾದಿಗಳು ಅನ್ನೋರು. ಅವರು ವಸ್ತುಗಳು ಇದ್ದರೆ ಕಾಣುತ್ತೆ ಅಂತಲ್ಲ, ಹಿಂದೆ ಕಡೆ ಮನಸ್ಸಿರಬೇಕು, ವಿಜ್ಞಾನವಾದಿಗಳು. ಇವರು ಆ ವಸ್ತುಗಳು ಸತ್ಯವಾಗಿಲ್ಲ ಅಂತ ಪ್ರೂವ್ ಮಾಡ್ತಾರೆ. ನಿಜ, ಕರೆಕ್ಟೇ ಅವ್ರು ಮಾಡೋದು. ನಾವು ಬೇಷ್ ಅಂತೀವಿ ಅವ್ರನ್ನ. ಯಾಕೆ? ನಿಜವಾಗ್ಲೂ ವಸ್ತುಗಳು ಸತ್ಯವಾಗಿಲ್ಲ. ನಾವು ಸಾರ್ವತ್ರಿಕ ಪೂರ್ಣಾನುಭವದಿಂದ ಕಂಡುಕೊಂಡಿದ್ದೀವಿ. ವಸ್ತು ಅಂತಂದರೆ ಯಾವುದು? ಆಬ್ಜೆಕ್ಟ್ಸ್. ಯಾವ್ಯಾವುದು ಆಬ್ಜೆಕ್ಟ್ಸು? ನೋಡ್ರಿ, ಬುದ್ಧಿಸಮ್ನವ್ರನ್ನ ಬಿಟ್ಬಿಡ್ರಿ. ಬುದ್ಧಿಸಮ್ನವ್ರನ್ನ ಮನಸ್ಸಿಟ್ಕೊಂಡು ಹೊರಗಡೆ ಇರೋ ಪ್ರಪಂಚನ ಹೊಡೆದಾಕ್ತಾರೆ. ನಾವು ಹಾಗಲ್ಲ. ಈ ಮನಸ್ಸು, ಶರೀರ, 19 ಮುಖಗಳನ್ನ ಹೊರಗಡೆ ಹಾಕ್ತೀವಿ. ಯಾಕೆ? ನಾವು ಸಾಕ್ಷಿಲಿ ನಿಂತ್ಕೊತೀವಿ. ಅವರು ಸಾಕ್ಷಿ ಆತ್ಮ ನಂಬೋದಿಲ್ಲ. ನಮಗೂ ಅವ್ರಿಗೂ ಅಷ್ಟು ವ್ಯತ್ಯಾಸ ಇದೆ. ಅವರು ಆ ಹಿಂದೆಗಡೆ ಇರೋ ಆತ್ಮನ ಬೇಸಿಂದ ಹೊಡೆದಾಕಲ್ಲ. ಸ್ವಾಮಿ, ಮನಸ್ಸಿದ್ರೆ ಸಾಕು, ವಿಷಯಗಳು ಬೇಕಾಗಿಲ್ಲ ಅಂತೇಳಿ ಹೊಡೆದಾಕ್ತಾರೆ. ಈಗ ಗೌಡಪಾದರು ಏನು ಮಾಡ್ತಾರೆ? ಅವರು ಹೊರಗಡೆ ಇರೋ ವಸ್ತುಗಳು ಸತ್ಯ ಅಲ್ಲ ಅಂತ ಹೇಗೆ ತೋರಿಸಿದ್ರು, ಮತ್ತು ಇವರು ಕೂಡ ಕನಸನ್ನು ತೊಗೊಂಡ್ಬಿಡ್ತಾರೆ. ಇವರು ಅವಸ್ಥಾತ್ರಯವನ್ನು ತೊಗೊತಾರೆ, ಕನಸನ್ನು ತಗೊಂಡು ಹೊಡೆದಾಕ್ತಾರೆ. ಹೇಗೆ ಅಂತಂದರೆ, ಕನಸಿನಲ್ಲಿ ಇದೇ ಥರ ಪ್ರಪಂಚ ಕಾಣ್ತಾ ಇತ್ತು ವಸ್ತುಗಳು. ಅವರಲ್ಲಿ ವಸ್ತುಗಳು ಅಂತಂದರೆ 2: ಆದಿ ದೈವಿಕ, ಆದಿ ಭೌತಿಕ. ಆಧ್ಯಾತ್ಮಿಕ ಅವ್ರಿಗೆ ಸಬ್ಜೆಕ್ಟ್ ಮಾಡ್ಕೊಂಡಿರ್ತಾರೆ, ನಾವು ಸಬ್ಜೆಕ್ಟ್ ಮಾಡ್ಕೊಂಡಿರ್ತೀವಿ ವ್ಯವಹಾರದ ದೃಷ್ಟಿಯಿಂದ. ಪಾರಮಾರ್ಥ ದೃಷ್ಟಿಗೆ ಹೋದಾಗ ಈ 19 ಮುಖಗಳನ್ನ ಹೊರಗಡೆ ಹಾಕಿ, ಆ ವಸ್ತುಗಳು ವಿಷಯದ ಜೊತೆಯಲ್ಲಿ ಹಾಕಿ ಸಾಕ್ಷಿ ನಿಂತು ನಾವು ನೋಡ್ತೀವಿ. ಅದು ಅವ್ರಿಗೆ ಬರೋಲ್ಲ ಅಂತಂದರೆ ಅವರು ಆತ್ಮನ ನಂಬಲ್ಲ. ಅವರು ಶೂನ್ಯವಾದಿಗಳು. ಈಗ ಗೌಡಪಾದರು ಏನು ಮಾಡ್ತಾರೆ? ಅವಸ್ಥಾತ್ರಯ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ತರ್ಕನಿಂದನೇ ಹೊಡೆದಾಕಿದ್ದವರು. ಆದ್ದರಿಂದ ಗೌಡಪಾದರು ಈ ಬಾಹ್ಯ ಸತ್ಯತ್ವವಾದಿಗಳನ್ನು ಅದರಿಂದಲೇ ಹೊಡೆದಾಕ್ತಾರೆ. ಯಾವುದರಿಂದ? ನೀನು ಹೇಗೆ ವಸ್ತುಗಳು ಸತ್ಯವಲ್ಲ ಅಂತ ಹೊಡೆದಾಕ್ತೀಯೋ, ಯಾಕೆ? ವಸ್ತುಗಳು ಅಂದಿಲ್ಲ.
ಮುಂದಿರೋದಿಲ್ಲ, ಮಧ್ಯದಲ್ಲಿ ತಾತ್ಕಾಲಿಕವಾಗಿ ತೋರಿದೆ. ಅದಕ್ಕೋಸ್ಕರ ಅದಿಲ್ಲ ಅಂತ ಹೇಳಿ ಕನಸಿನ ದೃಷ್ಟ ಅಂತ ಕೊಟ್ಟು ಸತ್ಯ ಅಲ್ಲ ಅಂತ ಹೊಡೆದಾಕ್ತೀಯ. ಈಗ ನಾವು ನಿನ್ನ ಹೊಡೆದಾಕ್ತೀವಿ ನೋಡ್ರಿ. ನಿನ್ನ ಮನಸ್ಸು ಅಂದಿಲ್ಲ, ಇಂದಿಲ್ಲ, ಮಧ್ಯದಲ್ಲಿ ಸ್ವಲ್ಪ ಹೊತ್ತು ತೋರಿದ ತಕ್ಷಣ ಅದು ಇದೆ ಅಂತ ಹೇಳ್ತೀಯಾ? ಹೇಗಿದೆ ನೋಡ್ರಿ. ಈಗ ಎಚ್ಚರದಲ್ಲಿರೋ ಮನಸ್ಸು ಅಂತ ತಗೊಂಡ್ರೆ ಎಲ್ಲ ತಗೊಂಡ್ಬಿಡ್ಬೇಕಲ್ಲಿ. 19 ಮುಖಗಳು ಕನಸಿಗೆ ಬರೋಲ್ಲ. ಜನಕ ಮಹಾರಾಜನ ಮನಸ್ಸು ಕನಸಿಗೆ ಬರೋಲ್ಲ. ಕನಸಿಗೆ ಬಂದಿದ್ದಿದ್ರೆ, ಪ್ರಶ್ನೆ ಕೇಳ್ತಾ ಇದ್ದೀನಿ, ಜನಕ ಮಹಾರಾಜನ ಮನಸ್ಸು ಅಥವಾ ಜನಕ ಮಹಾರಾಜನ ಶರೀರ ಕನಸಿಗೆ ಬಂದಿದ್ರೆ ಏನಾಗಬೇಕಾಗಿತ್ತು? ಪ್ರಶ್ನೆ. ಬರಗಾಲ ಭಿಕ್ಷುಕ ಅಂತೆಲ್ಲ ಅನುಭವ ಬರ್ತಾ ಇರಲಿಲ್ಲ ಅವನಿಗೆ. ಅವನು ಗೊತ್ತಾಗಬೇಕಾಗಿತ್ತು, ನಾನು ರಾಜ, ಈಗ ತಾನೆ ಮೃಷ್ಟಾನ್ನ ಭೋಜನ ಊಟ ಮಾಡಿದ್ದೀನಿ, ನಾನು ಯಾಕೆ ಭಿಕ್ಷೆ ಎತ್ತಕ್ಕೆ ಹೋಗಲಿ ಅಂತ. ಇದೇ ಮನಸ್ಸು ಅಲ್ಲಿಗೆ ಬಂದಿದ್ದರೆ ಆ ಉತ್ತರ ಅಲ್ಲಿ ಸಿಕ್ಬಿಡ್ತಾ ಇತ್ತು. ಅವನಿಗೆ ಸಿಗಲಿಲ್ಲ. ಅಲ್ಲಿಗೆ ಅದೇ ಬೇರೆ ಸೆಟ್ಟು, ಸೆಕೆಂಡ್ ಶೋ. ಆದ್ದರಿಂದ ಇಲ್ಲಿದು ಅಲ್ಲಿ ನೆನಪು ಬರೋಕ್ಕೆ ಅಪ್ರಾಣೆಗೂ ಆಗೋದಿಲ್ಲ. ಇನ್ಮೇಲೆ ನೀವು ಧ್ಯಾನ ಮಾಡಿ ಆದರೂ ಕಂಡುಕೊಳ್ರಿ, ನೋಡೋಣ ಅಂತಾರೆ ಭಗವತ್ಪಾದರು. ಸಾಧ್ಯ ಇಲ್ಲ, ಯಾರಿಗೂ ಬರೋದಿಲ್ಲ. ಮುಕ್ತರು ಆದಮೇಲೂ ಬರೋದಿಲ್ಲ ಅದು. ನಾವು ಭಗವತ್ಪಾದನ ಕೇಳಿದ್ವಿ, ಸ್ವಾಮಿ ಇವಾಗ ನೀವು ಮುಕ್ತರಾಗಿದ್ದೀರಾ, ನಿಮಗೆ ಇದರ ಅನುಭವ ಅಂದರೆ ಅಲ್ಲಿ ಕನಸಿನಲ್ಲಿದ್ದಾಗ ಅದು ಸುಳ್ಳು ಅಂತ ಅನಿಸುತ್ತಾ ಅಂದರೆ ಇಲ್ಲ ಅಂತಂದ್ರೆ ಅನಿಸೋದಿಲ್ಲ. ಇದು ಪ್ರಕೃತಿ. ಆ ಪ್ರಕೃತಿನ ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ. ನ್ಯಾಚುರಾಲಿಟಿನ ಚೇಂಜ್ ಮಾಡೋಕ್ಕೆ ಬರೋಲ್ಲ. ಬೆಂಕಿ ಸುಡ್ತಾ ಇದ್ದರೆ ಸುಡ್ತಾ ಇರೋದೆ 4 ಕಾಲದಲ್ಲೂ. ನೀನು ಮುಕ್ತರಾಗು ಬಿಡು, ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ನಾನು ಮುಕ್ತನಾಗ್ಬಿಟ್ಟಿದ್ದೀನಿ, ಇವಾಗ ಬೆಂಕಿ ನೀನು ತಣ್ಣಗಿರು. ಆದ್ದರಿಂದ ಹಾಗೆ ಈಗ ಹೋಗ್ಲಿ, ಕನಸಿನ ಮನಸ್ಸು ಇಲ್ಲಿಗೆ ಬರುತ್ತಾ? ಬರೋದಿಲ್ಲ. ಯಾಕೆ ಬರುತ್ತಾ? ಅಲ್ಲಿರೋದು ಏನಾದರೂ ಒಂದು ಗುಲ್ಗಂಜಿ ಇಲ್ಲಿಗೆ ಎತ್ಕೊಂಡ್ಬರೋಕ್ಕೆ ಬರುತ್ತಾ? ಇಲ್ಲಿರೋದು ಏನಾದರೂ ಒಂದು ಗುಲ್ಗಂಜಿ ಅಲ್ಲಿಗೆ ಎತ್ಕೊಂಡು ಹೋಗೋಕ್ಕಾಗುತ್ತಾ? ಜನಕ ಮಹಾರಾಜ ಊಟ ಮಾಡಿದ್ದ, ಅಲ್ಲಿ ಹೊಟ್ಟೆ ಹಸ್ವಾಗ್ತಾ ಇತ್ತು, ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗೋಕ್ಕೆ ಬಂತ? ಬರಲಿಲ್ಲ. ಅಲ್ಲಿ 10 ಲಕ್ಷ ರೂಪಾಯಿ ಲಾಟ್ರಿ ಹೊಡಿತು, ಎತ್ಕೊಂಡ್ಬಂದ್ರಿ ನೋಡೋಣ. ನೀವು ಎತ್ಕೊಂಡ್ಬಂದು ಇಲ್ಲಿ ಖರ್ಚು ಮಾಡಿರಿ, ಅದಕ್ಕೆ ಟ್ಯಾಕ್ಸ್ ಇಲ್ಲ, ಮಜಾ ಮಾಡಿರಿ. ಎತ್ಕೊಂಬರಕ್ಕೆ ಬರುತ್ತಾ? ಅಂದರೆ ಕನಸು ಅಲ್ಲಿದ್ದಾಗ ಸತ್ಯ, ಎದ್ದ ಮೇಲೆ ಸುಳ್ಳು. ಮತ್ತು ನೀನು ಎಚ್ಚರದಲ್ಲಿ ಏನು ಸ್ಪೆಷಾಲಿಟಿ ಇದೆಯಪ್ಪ, ಹೀಗೆ ತಗೋಬೇಕು. ಬಟ್ ಗೌಡಪಾದರು ಬರೀ ಇದೊಂದರಿಂದ ತಗೊಳ್ಳಲ್ಲ. ಮುಖ್ಯವಾಗಿ ಅವರು ಹೇಗೆ ನಿನ್ನ ವಸ್ತುಗಳು ಅಸತ್ಯವೋ ನಿನ್ನ ಮನಸ್ಸು ಅಸತ್ಯ. ಮತ್ತಿನ್ನೊಂದು, ಈ ಮನಸ್ಸು ನಿದ್ದೆಯಲ್ಲಿರೋಲ್ಲ. ಎಚ್ಚರ ಕನಸುಗಳಲ್ಲಿ ಬೇರೆ ಮನಸ್ಸು, ಅಲ್ಲಿಗೆ ಹಿಂದಿಲ್ಲ ಮುಂದಿಲ್ಲ, ಮಧ್ಯದಲ್ಲಿ ಯಾವುದೋ ತಾತ್ಕಾಲಿಕವಾಗಿ ಎಚ್ಚರದಲ್ಲಿರೋ ಮನಸ್ಸೇ ಬೇರೆ, ಕನಸಿನಲ್ಲಿರೋ ಮನಸ್ಸೇ ಬೇರೆ. ನಿದ್ದೆಗೆ ಮನಸ್ಸು ಬರೋದಿಲ್ಲ. ಇನ್ನೊಂದು ನೋಡ್ರಿ, ಈ ಬುದ್ಧಿಸಮ್ನವರು ನಿದ್ದೆಯಲ್ಲಿ ಮನಸ್ಸು ಇದೆ ಅಂತ ಪಟ್ಟಾಕಿ ಹಿಡ್ಕೊತಾರೆ. ಹೇಗಿದೆ ನೋಡ್ರಿ, ಸ್ವಾಮಿಗಳು ಇನ್ನೊಂದು ಕಡೆ ತಿಳಿಸ್ತಾರೆ. ಅದು ಬಂದಿರೋದು ಕಷ್ಟ. ಇವರು ಸಾರ್ವತ್ರಿಕ ಪೂರ್ಣ ಅನುಭವವನ್ನು ಸರಿಯಾಗಿ ನೋಡೋಕ್ಕೆ ಬರಲಿಲ್ಲ, ಏನಾದರೂ ಇಟ್ಕೊಳ್ಳಿ. ಆದ್ದರಿಂದ ಇಲ್ಲಿ ನಮಗೆ ಎಚ್ಚರ, ಕನಸು, ನಿದ್ದೆ ಈ ಮೂರನ್ನು ತೊಗೊಂಬಂದು ತೋರಿಸ್ತಾರೆ. ಸಾರ್ವತ್ರಿಕ ಪೂರ್ಣಾನುಭವದಿಂದಲೂ ಪ್ರೂವ್ ಮಾಡಿ ತೋರಿಸ್ತಾರೆ. ಎರಡು ದೃಷ್ಟಿಯಿಂದ. ಒಂದು, ಅವರ ಯುಕ್ತಿಯನ್ನೇ ಉಪಯೋಗಿಸ್ಕೊಂಡು ಅವ್ರನ್ನ ಹೊಡೆದಾಕ್ತಾರೆ. ಎರಡನೇದು ಸಾರ್ವತ್ರಿಕ ಪೂರ್ಣಾನುಭವ. ಇಷ್ಟು ನಾವು ತಿಳ್ಕೊಂಡು ಹಿಂದೆ ಆಗಿರೋದಿದು. ಆದ್ದರಿಂದ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಬಂದರು. ನಮಗೆಲ್ಲ ಗೊತ್ತಿರದೆ ಇದು. ಸ್ವಭಾವವು ಬೇರ್ಪಡಕ್ಕಾಗೋದಿಲ್ಲ. ಸ್ವಭಾವ ಬದಲಾವಣೆ ಆಗೋದಿಲ್ಲ. ಯಾವುದು ಸ್ವಭಾವ? ಈಗ ಹಕ್ಕಿಗಳು ಆಕಾಶದಲ್ಲಿ ಹಾರ್ತಾ ಇರುತ್ತೆ, ಸ್ವಭಾವ. ನೀವು ಆರ್ರೇನೋ ಬರೋದಿಲ್ಲ, ಅದರ ಸ್ವಭಾವ. ಮತ್ತು ಬೆಂಕಿ ಸುಡುತ್ತೆ, ಅದರ ಸ್ವಭಾವ. ನೀರು ಮೇಲಿಂದ ಕೆಳಕ್ಕೆ ಹರಿಯುತ್ತೆ, ಅದರ ಸ್ವಭಾವ. ಅದನ್ನು ನೀವು ಬದಲಾಯಿಸಿರಿ ನೋಡೋಣ, ಬರೋಲ್ಲ. ಆದ್ದರಿಂದ ಎಚ್ಚರ, ಕನಸು ಅದರ ಸ್ವಭಾವ ಸುಳ್ಳು, ನಿದ್ದೆ ಅದು ಸುಳ್ಳೆ.
ಅವಸ್ಥೆಗಳು 3 ಇದೆಯಾ? ಕೌಂಟ್ ಮಾಡಿರಿ, ನಾವೆಲ್ಲ ಚೆನ್ನಾಗಿ ವಿಚಾರ ಮಾಡಿದ್ದೀವಿ. ಆದ್ದರಿಂದ ಇದು ಯಾವುದು ಹೊಂದೋದಿಲ್ಲ ಅಂತ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಪರಮಾರ್ಥ ಜಾತಿವಾದದಲ್ಲಿ ಅಂದರೆ ಪರಮಾರ್ಥದಲ್ಲಿ ಅಜಾತಿವಾದ ಅಂದರೆ ಏನು? ಆತ್ಮನೂ ಯಾವುದರಿಂದ ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ. ಇಲ್ಲಿ ಬಂಧ ಮೋಕ್ಷಗಳು ಸಿದ್ಧಿಸುವುದಿಲ್ಲ. ಇಲ್ಲಿ ಬಂಧ ಮೋಕ್ಷದ ಪ್ರಶ್ನೆ ಇಲ್ಲ. ಯಾಕೆ? ವ್ಯವಹಾರದ ದೃಷ್ಟಿಯಿಂದ ಹಿಡ್ಕೊಂಡ್ರದು. ನೀವು ಪಾರಮಾರ್ಥದಲ್ಲಿದ್ದಾಗ ಹೇಳ್ರಿ, ನಿದ್ದೆಯಲ್ಲಿದ್ದೀರ, ನಾನು ಬಂಧನಾಗಿದ್ದೀನಿ, ಸಾಧನೆ ಮಾಡಬೇಕು ಹೇಳ್ನು, ಬರೋದಿಲ್ಲ. ಆದ್ದರಿಂದ ಬಂಧ ಮೋಕ್ಷಗಳು ಎಚ್ಚರ ಕನಸುಗಳಲ್ಲಿ ಮಾತ್ರ, ನಿದ್ದೆಗೆ ನೋ ಎಂಟ್ರಿ. ಆದ್ದರಿಂದ ಹಾಗಾದರೆ ಹೋಗಲಿ, ಬಂಧ ಮೋಕ್ಷಗಳು ಸತ್ಯವಾಗಿದೆ ಅಂತ ಇಟ್ಕೊಳ್ರಿ. ಈಗ ಯಾವುದಕ್ಕೆ ಯಾವುದು ಮೊದಲು? ಯಾವುದು ಮೊದಲು? ಬಂಧ, ಆಮೇಲೆ ಮೋಕ್ಷ. ಮೊದಲು ಅಂದರೆ ಯಾವುದು? ಮೋಕ್ಷ ಆಗೋಕ್ಕೆ ಮೊದಲು ಬಂಧ ಮೊದಲು ಆಗಿತ್ತ? ಇದಕ್ಕೆ ಅದು ಕಾರ್ಯ, ಅದಕ್ಕೆ ಇದು ಕಾರಣ, ಏನು ಹೇಳಕ್ಕೆ ಬರೋಲ್ಲ. ವ್ಯವಹಾರ ದೃಷ್ಟಿಯಿಂದ ಕಾರ್ಯಕಾರಣ ಭಾವ ಮತ್ತು ದೇಶ ಕಾಲ, ಕಾರ್ಯಕಾರಣ ಮತ್ತು ಕಾರ್ಯಕರಣ ಹೊಂದುತ್ತೆ. ಕಾರಣ ಅಂತಂದರೆ ಮರಕ್ಕೆ ಬೀಜ ಕಾರಣ. ಹೀಗೆ ಕಾರ್ಯಕರಣ ಅಂತಂದರೆ ಈ ಸೈಕೋಫಿಸಿಕಲ್ ಕಾಂಪ್ಲೆಕ್ಸ್ ಕಾರಣಗಳು, ಇನ್ಸ್ಟ್ರೂಮೆಂಟ್ಸ್. ಹೀಗೆ ಒಟ್ಟಿನಲ್ಲಿ ಇವೆಲ್ಲ ದ್ವೈತದಲ್ಲಿ ಹೊಂದ್ಕೊಂತೆ. ಅಂದರೆ ಎಲ್ಲಿ ದೇಶ ಕಾಲ ಕಾರ್ಯಕಾರಣ ಭಾವ ದ್ವಂದ್ವ ಅಲ್ಲಿ ಹೊಂದುತ್ತೆ. ನಿದ್ದೆಯಲ್ಲಿಲ್ಲ, ಕಾರ್ಯಕಾರಣ ಭಾವ ಇಲ್ಲ, ಅಲ್ಲಿ ಅಭಿಧಾನ ಅಭಿಧೇಯ ಇಲ್ಲ, ಅಲ್ಲಿ ಇರುವು ಅರಿವು ಆನಂದ ಪ್ರಶ್ನೆ ಇಲ್ಲ, ಅಲ್ಲಿ ಸಾಕ್ಷಿ ಹೊಂದೋದಿಲ್ಲ. ಯಾಕೆ? ಗಾಢನಿದ್ರೆಯಲ್ಲಿ ನಾವು ಸಾಕ್ಷಿ ಅಂತ ವ್ಯವಹಾರದ ದೃಷ್ಟಿಯಿಂದ ಕರಿತೀವಿ, ಅಧ್ಯಾರೋಪದ ದೃಷ್ಟಿಯಿಂದ ಕರಿತೀವಿ. ಎಲ್ರಿ ಸಾಕ್ಷಿ ಇದ್ದರೆ ಸಾಕ್ಷ್ಯ ಅಂತ ತೋರಿಸ್ರಿ. ಇಲ್ಲ, ಸಾಕ್ಷಿ ಅಂದರೆ ಏನು? ಅವನು ಅದಕ್ಕೆ ಗೊತ್ತಿರೋನು. ಈಗ ಗೊತ್ತಿಲ್ಲದಿರೋ ವಸ್ತು ಯಾವುದಲ್ಲಿ ಇಲ್ಲ, ಎಲ್ಲ ಹಾಗೆ. ಆದ್ದರಿಂದ ಸಾಕ್ಷಿ ಸಾಕ್ಷ್ಯ, ಅಭಿಧಾನ ಅಭಿಧೇಯ, ಕಾರ್ಯ ಕಾರಣ, ಕಾರ್ಯ ಕರಣ, ದೇಶ ಕಾಲ ಕಾರ್ಯಕಾರಣ ಭಾವ ಇವು ಸೊಲ್ಲಿಲ್ಲ. ಇದು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಪರಮಾರ್ಥ ದೃಷ್ಟಿಯಲ್ಲಿ ಯಾವುದೂ ಇಲ್ಲ ಅಂತ ಚೆನ್ನಾಗಿ ತೋರಿಸ್ಕೊಟ್ರು. ಇದೆಲ್ಲ ಆಗಿದೆ. ಈಗ ನಾವು ಮುಂದಕ್ಕೆ ಹೋಗಬೇಕು. ಏನು ಹಿಂದೆ ಹೇಳಿ ಇವಾಗ ನಾವು ಹೋಗಬೇಕಾಗಿರೋದು ಇದು ನಮಗೆ ಗೊತ್ತಿರೋದನ್ನೇ ಮತ್ತೆ ಹೇಳ್ತಾ ಇದ್ದಾರೆ. ಯಾತಕ್ಕೆ? ಇಲ್ಲೂ ಕೂಡ ಅಲ್ಲಿ ವೈದ್ಯತ್ಯ ಪ್ರಕರಣದಲ್ಲಿ ಎಚ್ಚರ ಕನಸುಗಳನ್ನ ತೋರಿಸ್ಕೊತಾ ಬಂದರು. ಯಾಕೆ? ಪ್ರಶ್ನೆ ನಾನು ಕೇಳ್ತಾ ಇದ್ದೆ. ಅಲ್ಲಿ ವೈದ್ಯತ್ಯ ಪ್ರಕರಣ ಅಂದರೆ ಎಚ್ಚರ ಕನಸನ್ನು ತೋರಿಸಿದ್ದೆ, ಕನಸು ಹೇಗೆ ಸುಳ್ಳು ಹಾಗೆ ಎಚ್ಚರವೂ ಸುಳ್ಳು ಅಂತ ತೋರಿಸಿದ, ಅಷ್ಟೇ ಇಂಪಾರ್ಟೆಂಟ್ ಇದ್ದಿದ್ದು. ಬಟ್ ಇಲ್ಲಿ ಅದನ್ನೇ ಮತ್ತೆ ರಿಪೀಟಾಗಿ ಮಾಡ್ತಾರಲ್ಲ. ಕಾರಣ ಏನು ಅಂತಂದರೆ ಇಲ್ಲಿ ಅಜಾತಿವಾದ ಹೊಂದುತ್ತೆ. ಅಂದರೆ ಆತ್ಮನು ಯಾವುದರಿಂದ ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟಿಲ್ಲ. ಯಾಕೆ? ಸಿಂಪಲ್ ಅನುಭವದಿಂದ ನೋಡ್ಕೊಳ್ರಿ. ಅದ್ವೈತ ಫಿಲಾಸಫಿ ಇರೋದು ಅದು ಒಂದೇ. ಒಂದಿದ್ದಾಗ ಯಾವುದರಿಂದ ಯಾವುದು ಹುಟ್ಟಬೇಕು? ಎರಡು ಇಲ್ಲಿವೆ, ಎರಡು ಇದ್ದರೆ ತಾನೆ ಪ್ರಶ್ನೆ. ಹಾಗೆ ಆದ್ದರಿಂದ ಇದು ಹಿಂದಿಲ್ಲದ್ದು ಮುಂದಿಲ್ಲದ್ದು ಮಧ್ಯದಲ್ಲಿ ತಾತ್ಕಾಲಿಕವಾಗಿ ತೋರಿದ್ರೆ ಅದನ್ನು ಇದೆ ಅಂತ ಹೇಳೋಕ್ಕೆ ಬರೋಲ್ಲ. ಈಗ ಎಚ್ಚರ ಇದೆ. ನಾನು ನಿದ್ದೆಯಲ್ಲಿದ್ದಾಗ ಎಚ್ಚರ ಕನಸು ಎಲ್ಲಿತ್ತು? ಇಲ್ಲ. ಈಗ ನಾನು ಎಚ್ಚರಕ್ಕೆ ಬಂದಿದ್ದೇನೆ, ಕನಸು ನಿದ್ದೆ ತೋರಿಸು ಇಲ್ಲ. ಈಗಿದೆ, ಆಮೇಲೆ ಇರೋಲ್ಲ. ಕನಸಿದ್ದಾಗ ಎಚ್ಚರ ನಿದ್ದೆ ಇಲ್ಲ, ನಿದ್ದೆ ಇದ್ದಾಗ ಅವೆರಡಿಲ್ಲ. ಅಂದರೆ ಇದು ಹಿಂದಿರುತ್ತೆ, ಮುಂದಿರುತ್ತೆ, ಮಧ್ಯದಲ್ಲಿ ಇರೋದಿಲ್ಲ. ಅಥವಾ ಇರುತ್ತೆ, ಮಧ್ಯದಲ್ಲಿ ಇರುತ್ತೆ. ಹೀಗೆ ಮಧ್ಯದಲ್ಲಿ ಇರುತ್ತೆ. ಅಂಥದನ್ನು ನೀವು ಸತ್ಯ ಅಂತ ಕರಿತೀರಾ? ಕರೆಯಕ್ಕೆ ಬರೋಲ್ಲ ಅಂತ ಆಯಿತು. ಈ ಎಚ್ಚರದಲ್ಲಿ ತೋರುವ ಭಾವಗಳು ಮಿಥ್ಯೆಯಾದ್ದರಿಂದ ಬಂಧ ಮೋಕ್ಷಗಳಿಲ್ಲ. ಅಲ್ಲಿಗೆ ಬಂಧ ಮೋಕ್ಷ ವ್ಯವಹಾರಕ್ಕೆ ಸಂಬಂಧಪಟ್ಟಿರೋದು.
ಎಚ್ಚರದಲ್ಲಿ ಪದಾರ್ಥಗಳಿಗೆ ತುದಿ ಮೊದಲುಗಳು ಇರೋದಿಲ್ಲ. ಅವುಗಳು ಅರ್ಥಕ್ರಿಯಾಕಾರಕಗಳೆಂಬುದು ಕನಸಿನಲ್ಲಿ ತಪ್ಪು ಹೋಗುವುದರಿಂದ ಅವು ಹುಸಿಯೇ. ಆದ್ದರಿಂದ ಬಂಧ ಮೋಕ್ಷಗಳಿಲ್ಲ. ಇನ್ನು ಕನಸಿನಲ್ಲಿ ಕಾಣುವ ಬಂಧ ನಿಮಿತ್ತವಿಲ್ಲದರಿಂದಲೂ ಸಂಸಾರಾದಿಗಳಿಲ್ಲ. ಯಾವಾಗ ಈ ಬಂಧನದಿಂದ ಮೋಕ್ಷ, ಅದು ಸರಿ, ವ್ಯವಹಾರದ ದೃಷ್ಟಿಯಿಂದ ನಾವು ಇಟ್ಕೋಬೇಕು. ನಾನು ಬದ್ಧನಾಗಿದ್ದೀನಿ, ನನಗೆ ದುಃಖ ಇದೆ ಅಂತ ಅವೆಲ್ಲ ಒಪ್ಕೋಣ. ಇಲ್ಲಿ ಪಾರಮಾರ್ಥ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಇಲ್ಲ. ಹಾಗೆ ಯಾತಕ್ಕೆ ಇವೆಲ್ಲ ಮಾಡ್ತಾರೆ ಅನ್ನೋದು ಮುಂದಕ್ಕೂ ತೋರಿಸ್ತಾರೆ. ಕನಸಿನಲ್ಲಿ ಏನೇನು ಕಾಣುತ್ತೋ ಎಲ್ಲ ಸುಳ್ಳು. ಯಾಕೆ ಅಲ್ಲಿ ಹೇಳಿದ್ರು ವೈಚಿತ್ಯ ಪ್ರಕರಣದಲ್ಲಿ, ಮತ್ತೆ ಇದನ್ನು ಜ್ಞಾಪಕ ಮಾಡ್ತಾರೆ. ಈ ಕನಸು ಎಲ್ಲಾಗತ್ತಪ್ಪ? ಇವಾಗ ನಿನಗೆ ಕನಸಿನಲ್ಲಿ ಏನು ಕಾಣುತ್ತೆ? ಆದಿದೈವಿಕ, 14 ಲೋಕಗಳು, ಸೂರ್ಯ ಚಂದ್ರ ನಕ್ಷತ್ರ ಆಕಾಶಗಳು, ಮತ್ತು ಭೌತಿಕ ನನ್ನ ಸುತ್ತಮುತ್ತಲು ಆಧ್ಯಾತ್ಮಿಕ. ಇಷ್ಟು ಎಷ್ಟರಲ್ಲಿ ಕಾಣುತ್ತೆ? ನಿನ್ನ ಶರೀರದ ಒಳಗಡೆ. ಶರೀರದ ಒಳಗಡೆ ಅಂದರೆ ಎಲ್ಲಿ? ನಾಡಿಯ ಒಳಗಡೆ. ಅಲ್ಲೆಲ್ಲ ಹೇಳಿದ್ದು ಜ್ಞಾಪಕ ಮಾಡಿಕೊಳ್ರಿ. ಕನಸು ಶರೀರದ ಒಳಗಡೆ. ಎಲ್ಲಿ? ಈ ಶರೀರದ ಒಳಗಡೆ. ಹೊರಗಡೆ ಕಾಣುತ್ತೇನೋ ನನ್ನ ಮನಸ್ಸು. ಈ ಮನಸ್ಸಲ್ಲ, ಎಚ್ಚರದ ಮನಸ್ಸಲ್ಲ, ಬೇರೆ ಮನಸ್ಸು. ಆದ್ದರಿಂದ ಅದು ಆ ಮನಸ್ಸು ಎಲ್ಲಿದೆ? ಈ ಬ್ರೈನನ್ನು ಆಫೀಸ್ ಅಂತ ಕರೆದು, ಹೃದಯವನ್ನು ಮನೆ ಅಂತ ಕರೆದು, ಅವನು ಬೆಳಿಗ್ಗೆ ಆಫೀಸ್ಗೆ ಹೋಗಿ ಸಾಯಂಕಾಲ ಆಗಿದ ತಕ್ಷಣ ತನ್ನ ಫೈಲ್ನೆಲ್ಲ ಒಟ್ಟಿಗೆ ಒಂದು ಸೂಟ್ ಕೇಸ್ನಲ್ಲಿ ಹಾಕ್ಕೊಂಡು ವಾಪಸ್ ಮನೆಗೆ ಬರ್ತಾನೆ. ಹಾಗೇ ಬೆಳಿಗ್ಗೆ ಎಲ್ಲ ನಾವು ಕೆಲಸ ಮಾಡಿದಾಗ, ಅಂದರೆ ಮನಸ್ಸಿರುತ್ತೆ. ನನಗೆ ನಿದ್ದೆ ಬಂದಾಗ ನಾನೇನು ಮಾಡ್ತೀನಿ? ಈ ಸುಷುಮ್ನ ನಾಡಿನಲ್ಲಿ ಕೆಳಗಿಳಿಯುತ್ತಂತೆ. ಆ ಇಳಿದಾಗ ಸುಷುಮ್ನ ನಾಡಿನಲ್ಲಿ ಬಣ್ಣಗಳು ಬದಲಾವಣೆ ಆಗಿದ್ದೆ ಮಧ್ಯದಲ್ಲಿ ನಿದ್ದೆಗೆ ಹೋದ ಮೇಲೆ ಕನಸುಗಳು ಬೀಳ್ಬೋದಂತೆ. ಅಲ್ಲಿ ಬಣ್ಣ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನೆಲ್ಲ ನಮಗೆ ವರ್ಣಿಸಿದ್ದಾರೆ. ಅದು ಏನಾದರೂ ಇಟ್ಕೊಳ್ಳಿ. ಒಟ್ಟಿನಲ್ಲಿ ಏನಾಯಿತು? ನಿಮ್ಮ ಶರೀರದ ಒಳಗಡೆ ಸುಷುಮ್ನ ನಾಡಿ ಎಷ್ಟಿದೆಯಪ್ಪ? ಇರೋ ನಾಡಿಗಳಲ್ಲಿ ಸುಷುಮ್ನ ನಾಡಿ ತುಂಬ ದೊಡ್ಡದು. ಅದನ್ನು ಹೆಂಗೆ ಮೆಜರ್ ಮಾಡ್ತಾರೆ ಗೊತ್ತಲ್ವ ನಮಗೆ? ಒಂದು ಕೂರು ತೊಗೊಂಡು 100 ಭಾಗ ಮಾಡಬೇಕಂತೆ. ಆ 100 ಭಾಗದ ಒಂದು ಭಾಗ ತೊಗೊಂಡು ಇನ್ನು 100 ಭಾಗ ಮಾಡಬೇಕಂತೆ. ಆ ಒಂದು ಭಾಗ ನಿಮ್ಮ ಸುಷುಮ್ನ ನಾಡಿ. ಬೇರೆ ನಾಡಿಗಳು ಲೆಕ್ಕಕ್ಕೆ ಇಲ್ಲ. 72,000 ನಾಡಿಗಳು ಇದೆ. ಲೆಕ್ಕ ಹಾಕ್ಕೊಡ್ರಿ. ಅಂಥ ಸಣ್ಣಕ್ಕಿರೋ ಇದರಲ್ಲಿ ನಿಮ್ಮ ಕನಸು ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ತೋರಕ್ಕೆ ಸಾಧ್ಯನಾ? ಇಲ್ಲ. ಹಾಗೇ ಎಚ್ಚರವೂ ಅಷ್ಟೇ. ಆದ್ದರಿಂದ ಎಚ್ಚರ ಕನಸೇ ಸುಳ್ಳು, ಎಚ್ಚರವೂ ಸುಳ್ಳು ಅಂತ ಹೀಗೆ ಹೇಳ್ತಾ ಇದ್ದಾರೆ. ಎಲ್ಲ ಧರ್ಮಗಳು ಸುಳ್ಳೆ. ಏಕೆಂದರೆ ಶರೀರದ ಒಳಗೆ ಕಾಣುತ್ತೆ ಮತ್ತು ಸಂಕುಚಿತವಾದ ಪ್ರದೇಶದಲ್ಲಿ ಈ ಭೂತ ಅಂತಂದರೆ ವಿಷಯಗಳು, ಆಬ್ಜೆಕ್ಟ್ಸ್ ಕಾಣೋದು ಎಲ್ಲಿಂದ ಬಂತು? ಸುಳ್ಳು. ಇಲ್ಲಿ ಯಾಕೆ ಮತ್ತೆ ವೈದ್ಯತ್ಯ ಪ್ರಕರಣದಲ್ಲಿ ಹೇಳಿರೋ ಎಚ್ಚರ ಕನಸು ತಗೊಂಬಂದು ಮತ್ತೆ ತೋರಿಸ್ತಾ ಇದ್ದಾರೆ ಅಂದರೆ 2 ಕಾರಣ ಹೇಳಿದೆ. ಒಂದು, ಅಜಾತಿವಾದೆಂಬ ಪ್ರಕರಣಾರ್ಥವನ್ನು ಉಪಸಂಹಾರ ಮಾಡೋದಕ್ಕೆ. ಈಗ ಉಪಸಂಹಾರ ಮಾಡ್ತಾ ಇದ್ದಾರೆ. ಯಾವುದು? ಅಜಾತಿವಾದ. ಆತ್ಮನು ಯಾವುದರಿಂದ ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ. ಮಿಕ್ಕಿದವರೆಲ್ಲ ಹೇಳಿದ್ದಾರೆ ಅದು ಯಾವುದು ಇಲ್ಲ ಅಂತ. ಎರಡನೇದು, ಈ ಸಂಸಾರ, ಈ ಬಂಧ ಮೋಕ್ಷ ಅಂತಿದೆಯಲ್ಲ, ಅದು ವ್ಯವಹಾರದ ದೃಷ್ಟಿಯಿಂದಲೇ ಹೊರತು ಪಾರಮಾರ್ಥ ದೃಷ್ಟಿಯಿಂದ ಹೊಂದೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅದರ ಜೊತೆಗೆ ಈಗ ತಾನೆ ಹೇಳಿದ್ನಲ್ಲ, ಅವು ಯಾವುದೂ ಹೊಂದೋದಿಲ್ಲ. ಯಾವ್ಯಾವುದು? ಇಷ್ಟು 1/2 ಡಜನ್ ಪ್ರಪಂಚ, 1/2 ಡಜನ್ನಲ್ಲಿ ದೇಶ ಕಾಲ ಕಾರ್ಯಕಾರಣ, ಕಾರ್ಯಕಾರಣ ಬೀಜ ಮರ, ಮತ್ತು ಕಾರ್ಯಕರಣ, ಈ 19 ಮುಖಗಳು ಯಾವುದೂ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ತೋರಿಸ್ಕೊಟ್ರು. ಇನ್ನು ಇವೆರಡೂ ಮಿಥ್ಯೆ. ಏಕೆಂದರೆ ಕನಸನ್ನು ಮಿಥ್ಯೆ. ಯಾಕೆ? ಶರೀರದ ಒಳಗೆ ತೋರ್ತಾ ಇರೋದರಿಂದ, ಸಂಕುಚಿತವಾದ ಪ್ರದೇಶದಲ್ಲಿ. ಆದ್ದರಿಂದ ಸ್ವಪ್ನದಲ್ಲಿ ಚಿತ್ತವಾಗಲಿ ಅದಕ್ಕೆ ನಿಮಿತ್ತವಾಗಿ ವಾಸ್ತವಿಕವಾಗಿ ಇರೋದೇ ಇಲ್ಲ. ಸ್ವಪ್ನದಲ್ಲಿ ಚಿತ್ತ ಅಂದರೆ ಮನಸ್ಸು, ಅದು ಇರೋದಿಲ್ಲ. ಇರುತ್ತೆ, ಈ ಮನಸ್ಸು ಅಲ್ಲ. ಹೋಗಲಿ, ಆ ಮನಸ್ಸು ಸತ್ಯವಾಗಿದೆಯಾ? ನಾನು ಎಚ್ಚರಕ್ಕೆ ಬಂದಿದ್ದ ತಕ್ಷಣ ಆ ಮನಸ್ಸು ಇರೋಲ್ಲ. ಆದ್ದರಿಂದ
ಮನಸ್ಸೇ ಸತ್ಯವಾಗಿಲ್ಲ. ಅಲ್ಲಿಗೆ ಮನಸ್ಸು ಯಾವಾಗ ಸತ್ಯವಾಗಿಲ್ಲೋ ಬುದ್ಧಿಸಮ್ನವರ ಪ್ರಕಾರ ವಿಷಯಗಳು ಸತ್ಯ ಅಲ್ಲ. ಅಷ್ಟು ಮಾತ್ರ ಅಲ್ಲ, ನಿದ್ದೆಗೆ ಹೋದರೆ ಆ ಮನಸ್ಸೂ ಇರೋಲ್ಲ, ಆದ್ದರಿಂದ ಆ ಮನಸ್ಸೂ ಅಸತ್ಯವೇ. ಎಲ್ಲಿ ಮನಸ್ಸಿಲ್ವೋ ವಿಷಯಗಳಿಲ್ಲ. ಆದ್ದರಿಂದ ನಿನ್ನ ಎಚ್ಚರ ಕನಸು ಸೊನ್ನೆ, ಎಲ್ಲ ಅಸತ್ತು ಅಂತ ತೊಗೊಂಬಂದ್ಬಿಡ್ತಾರೆ. ಅಲ್ಲಿಗೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ ಇಲ್ಲಿ ಬಂದು ಕುತ್ಕೊಂಡಿಸ್ಬಿಡ್ತಾರೆ. ಇನ್ನು ಎಚ್ಚರದಲ್ಲಿ ಹಾಗೆ ಚಿತ್ತವಾಗಲಿ ಚಿತ್ರ ದೃಶ್ಯವಾಗಲಿ ಇರುತ್ತಾ, ಹೇಗೆ ಕನಸಿನಲ್ಲಿರಲ್ವೋ? ಯಾಕೆ ಇವೆರಡೂ ಅಂಟಮಂದ್ರಲ್ಲ, ಇವೆರಡೂ ಒಂದೇ. ಅಂಟಮಂದ್ರು ಅಂದರೆ ಒಂದು ಜಾಸ್ತಿ ಒಂದು ಕಡಿಮೆ ಆಗುತ್ತೆ. ನಾವು ಎಚ್ಚರಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ, ಹಾಗಲ್ಲ. ಮತ್ತು ಮುಂದಕ್ಕೂ ತೋರಿಸ್ತಾರೆ, ಇದಕ್ಕೂ ಅದಕ್ಕೂ ಕಾರ್ಯಕಾರಣ ಭಾವ ಇಲ್ಲ ಅಂತ ತೋರಿಸ್ತಾರೆ. ಆದ್ದರಿಂದ ಅಲ್ಲಿ ಹೇಗೆ ವಸ್ತುಗಳು ಬಾಹ್ಯ ಸತ್ಯತ್ವವಾದಿಗಳು, ವಿಜ್ಞಾನವಾದಿಗಳು, ಅವ್ರ ಪ್ರಕಾರ ವಿಜ್ಞಾನ ಅಂದರೆ ಮನಸ್ಸು ಕೇಳೋರು ಅಷ್ಟೇ. ಆದ್ದರಿಂದ ಇವು ನಮ್ಮಲ್ಲಿ ವಿಜ್ಞಾನ ಅಂದರೆ ಆತ್ಮನಿಗೆ ಹೇಳ್ತೀವಿ, ಮನಸ್ಸಿಗೂ ಹೇಳ್ತೀವಿ, ಇಲ್ಲ ಅಂತಲ್ಲ, ಆತ್ಮನಿಗೂ ವಿಜ್ಞಾನ ಅಂತ ಹೇಳ್ತೀವಿ. ಈಗ ಮನಸ್ಸು ಅರಿವು ಅಂತ ಹೇಳಲ್ವ? ಅರಿವಂದರೆ ಏನು? ವಿಶೇಷವಾದ ಅರಿವು, ತ್ರಿಪುಟಿಯಿಂದ ಕೂಡಿರೋ ಅರಿವು. ಇಲ್ಲಿ ಬೇಕಾದಷ್ಟು ಸ್ಪೆಷಾಲಿಟಿಗಳಿರುತ್ತೆ. ವಿಶೇಷ ಅದು ಬರೀ ಅರಿವು, ಗಾಢನಿದ್ರೆ. ಆತ್ಮನ ಅರಿವು ಬರೀ ಅರಿವು, ಗಟ್ಟಿ ಪ್ರಜ್ಞಾನ ಘನ, ಹೀಗೆಲ್ಲ ಹೇಳಿದ್ದು ನಮಗೆ ಗೊತ್ತಿದೆ. ಇನ್ನು ಕನಸು ಎಚ್ಚರದ್ದು. ಮತ್ತು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ತಾರೆ. ಪದಾರ್ಥಗಳನ್ನು ನೋಡ್ತಾನೆ ಅಂತ ಹೇಳ್ತಾರಲ್ಲ, ಅದು ಕಾಲದ ನಿಯಮ ಇರೋದಿಲ್ಲ. ಕಾಲ, ದೇಶ, ಕಾರ್ಯಕಾರಣ ಭಾವ ಯಾವುದೂ ಇರೋದಿಲ್ಲ ಅಂತಾರೆ. ಆದ್ದರಿಂದ ಯಾಕೆ ಈಗ ಉದಾಹರಣೆಗೆ ಕಾಲ ತಗೊಳ್ರಿ. ನನಗೆ ಜನಕ ಮಹಾರಾಜನಿಗೆ ಎಚ್ಚರದಲ್ಲಿ 5 ನಿಮಿಷ ಕನಸು ಬಿದ್ದಿತ್ತು. ಮಧ್ಯಾಹ್ನ ಊಟ ಮಾಡಿ ಹಾಗೇ ತೂಕಡಿಸಿದ್ದು 5 ನಿಮಿಷ. ಕನಸಿನಲ್ಲಿ ಎಷ್ಟಾಗಿದೆ? 12 ವರ್ಷಗಳ ಕಾಲ ಬರಗಾಲ. 12 ವರ್ಷಗಳ ಕಾಲ ಕಳೆದೋಗ್ಬಿಟ್ಟಿದೆ. ಅಲ್ಲಿಗೆ ಕಾಲ, ದೇಶ, ಇವನೆಲ್ಲಿರೋದು? ಮಹಾರಾಜರ ಅರಮನೆಯಲ್ಲಿ ಮೃಷ್ಟಾನ್ನ ಊಟನ ಮಾಡಿ ಅವನು ಹಂಸ ತೋರಿಕೆ ಮೇಲಿರೋದು. ಅಲ್ಲೆಲ್ಲಿದ್ದಾನೆ? ಊಟ ಇಲ್ಲದೆ ಅಲಿತಾ ಇದ್ದಾನೆ. 12 ವರ್ಷದಿಂದ ಬರಗಾಲ, ಮಳೆ ಇಲ್ಲ, ಬೆಳೆ ಇಲ್ಲ. ಹಾಗೆ ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ. ದೇಶ ಇಲ್ಲ, ಕಾಲ ಇಲ್ಲ, ಕಾರ್ಯಕಾರಣ ಭಾವ ಎಂಥದ್ದು ಇಲ್ಲ. ಕಾರ್ಯಕರಣ ಭಾವ, ಎಚ್ಚರದ ಶರೀರ, 19 ಮುಖಗಳು. ಜನಕ ಮಹಾರಾಜ ಅಲ್ಲಿಗೆ ಬಂದಿಲ್ಲ. ಅಲ್ಲಿರೋ 19 ಮುಖಗಳಾದ ಭಿಕ್ಷುಕ ಇಲ್ಲಿಗೆ ಬಂದಿಲ್ಲ. ಕಾರ್ಯಕಾರಣ, ದೇಶ, ಕಾಲ, ಕಾರ್ಯಕಾರಣ ಮತ್ತು ಕಾರ್ಯಕಾರಣ ಯಾವುದೂ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಇನ್ನು ಹೋಗಿ ಅಲ್ಲಿ ಮಿತ್ರರೊಡನೆ ಆಲೋಚನೆ ಮಾಡಿದಂತೆ ಯಾರಿಗಾದ್ರೂ ಏನಾದರೂ ಅಲ್ಲಿ ದುಡ್ಡು ಕೊಟ್ಟಿದ್ರೆ ಲೆಕ್ಕ ಬರುತ್ತಾ? ಬರೋದಿಲ್ಲ. ಅಲ್ಲಿ ನಾವು ಎಲ್ಲ ಮೀಟಿಂಗ್ ಮಾಡಿ ಏನು ಬೇಕಾದರೂ ಮಾಡಿರ್ಬೋದು, ಒಂದು ಸರಿ ಎಚ್ಚರ ಆಗೋಯ್ತು, ಎಲ್ಲ ಬರೀ ಸುಳ್ಳು ಅಲ್ವಾ? ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನೋಡ್ರಿ. ನಾವು ಹೀಗೆ ಚಿಂತನೆ ಮಾಡಬೇಕು. ಆದ್ದರಿಂದ ಸ್ವಪ್ನದಲ್ಲಿ ಕಂಡದ್ದು ಜಾಗೃತ್ನಲ್ಲಿರೋದಿಲ್ಲ, ಜಾಗೃತ್ನಲ್ಲಿ ಕಾಣೋದು ಸ್ವಪ್ನದಲ್ಲಿ ಇರಬಹುದು, ಬಟ್ ಸತ್ಯ ಅಲ್ಲ. ಹೀಗೆ ಸ್ವಪ್ನದಲ್ಲಿ ಕಂಡಿದ್ದು ಕೂಡ ಇಲ್ಲಿ ಇರ್ಬೋದು, ಇಲ್ಲ ಅಂತಲ್ಲ, ಬಟ್ ಸತ್ಯ ಅಲ್ಲ. ಹೀಗೆ ತಗೋಬೇಕಾಗುತ್ತೆ. ಹಾಗೆ ವಸ್ತುವನ್ನು ಕಾಣುವುದಕ್ಕೆ ಬೇಕಾದ ಕರಣವಾಗಲಿ ಅಂತಃಕರಣ, ಬಾಹ್ಯಕರಣ 19 ಇಲ್ಲ, ಹೊಂದೋದಿಲ್ಲ. ಈ ಸ್ವಪ್ನದಲ್ಲಿ ಕಳೆದುಕೊಂಡ ಚಿನ್ನವೇ ಮುಂತಾದದ್ದು ಎಚ್ಚರಕ್ಕೆ ಬರೋದಿಲ್ಲ. ಸ್ವಪ್ನದಲ್ಲಿ 10 ಲಕ್ಷ ಲಾಟ್ರಿ ಟಿಕೆಟ್ ಬಂತು, ಎತ್ಕೊಂಬನ್ರಿ. ಅಥವಾ ನೀವು ಅಲ್ಲಿ ಕಳ್ಕೊಂಡ್ರಿ, ಎಚ್ಚರದಲ್ಲಿ ನಿಮ್ಮ ಬ್ಯಾಂಕ್ನಲ್ಲಿ ದುಡ್ಡು ಕಡಿಮೆ ಆಗಿರುತ್ತಾ? ಏನೇನೋ ಆಗಿರಲ್ಲ. ಹೀಗೆ ದ್ವಯದರ್ಶನಕ್ಕೆ ಬೇಕಾದ ದ್ವಯದರ್ಶನ ಅಂದರೆ ವ್ಯವಹಾರ ನಡಿಬೇಕಾದರೆ ದೇಶ, ಕಾಲ, ಕಾರ್ಯ, ಕರಣ, ಕಾರ್ಯಕಾರಣ ಇಷ್ಟು ಬೇಕು. ಇಷ್ಟು ಇರೋದಿಲ್ಲ, ಇರುತ್ತೆ, ಎಲ್ಲ ಬರೀ ಸುಳ್ಳೆ. ಇಲ್ಲಿ ಅಲ್ಲಿಗೆ ಬರೋಲ್ಲ, ಅಲ್ಲಿಗೆ ಇಲ್ಲಿಗೆ ಬರೋಲ್ಲ. ಹೋಗಲಿ, ಅದು ಸತ್ಯ ಅಂದರೆ ಅದು ಸತ್ಯ ಅಲ್ಲ, ಹೋಗಲಿ ಇದು ಸತ್ಯನ ಅಂದರೆ ಇದು ಸತ್ಯ ಅಲ್ಲ. ಮತ್ತೆ
ಸಂಕ್ಲೇಶ ಅನುಭವ ಇರೋದಿಲ್ಲ. ಈಗ ಅಲ್ಲಿ ಹಾವು ಅಟ್ಟಿಸ್ಕೊಂಬಂದು ಹಾವು ಕಚ್ಚಿಬಿಟ್ಟಿದೆ, ಹುಲಿ ಅಟ್ಟಿಸ್ಕೊಂಬಂದು ನನ್ನೆಲ್ಲ ಕಚ್ಚಾಗ್ತಾ ಇದೆ, ಭಯ ಆಗೋಯ್ತು, ಚಕ್ ಅಂತ ಎಚ್ಚರ ಆಗೋದು. ಈಗ ಆ ನೋವು ಇಲ್ಲಿದೆಯಾ? ಸಂಕ್ಲೇಶ, ದುಃಖ ಆಗಲಿ ಸುಖ ಆಗಲಿ ಇರೋದಿಲ್ಲ, ತಗೊಂಬರಕ್ಕೆ ಬರೋಲ್ಲ. ಇಲ್ಲಿದೆ ಅಲ್ಲಿಗೂ ಬರಲ್ಲ. ಇಲ್ಲಿ ಅವನು ಮೃಷ್ಟಾನ್ನ ಭೋಜನ ಊಟ ಮಾಡಿದ ಆ ತೃಪ್ತಿ ಕನಸಿಗೆ ಯಾಕೆ ಬರಲಿಲ್ಲ? ಆದ್ದರಿಂದ ಕನೆಕ್ಷನ್ ಇಲ್ಲ. ಇದೇ ಬೇರೆ ಅವಸ್ಥೆ, ಅದೇ ಬೇರೆ ಅವಸ್ಥೆ, ಎರಡೂ ಒಂದೇ ಹಾಕ್ತೋಬೇಕು. ಇಲ್ಲಿ ಚಿತ್ತಕ್ಕೆ ನಿಮಿತ್ತ ಅಂತ ಕಾಣುವುದು ನಿಜವಾಗಿ ನಿಮಿತ್ತವಲ್ಲ. ಚಿತ್ತ ನಿಜವಾಗಿಯೂ ಇರೋದಿಲ್ಲ ಆತ್ಮನ ಹಾಗೆ. ಹಾಗೆಯೇ ಆ ಚಿತ್ತ ಯಾವಾಗ ನಿಮಿತ್ತವಾಗಿ ಇರೋದಿಲ್ಲೋ ಅದರ ಮುಂದೆ ಇರೋ ವಸ್ತುಗಳು ಸತ್ಯವಾಗಿಲ್ಲ, ಮೌಢ್ಯವಾಯಿತು. ಈಗ ಕನಸಿನಲ್ಲಿರೋ ಶರೀರ ಅಸತ್ಯವೇ ಆಗಿದೆ. ನಾವು ಯೋಚನೆ ಮಾಡಿದ್ದಾಗಿದೆ. ಜನಕ ಮಹಾರಾಜನ ಶರೀರ ಅಲ್ಲಿಗೆ ಬರಲ್ಲ, ಅಲ್ಲಿರೋ ಶರೀರ ಅಂತ ಒಂದೇ ತಗೋಬೇಡ್ರಿ. ಆಧ್ಯಾತ್ಮಿಕ ಮಾತ್ರ ಅಲ್ಲ, ಅರ್ಧ ಡಜನ್ ಹೋಲ್ಸೇಲ್ ಯಾವುದು ಸತ್ಯನೂ ಅಲ್ಲ. ಅದು ಇಲ್ಲಿಗೆ ಬರಲ್ಲ, ಇದು ಅಲ್ಲಿಗೆ ಬರಲ್ಲ. ಅದಕ್ಕೆ ಹೇಳಿದ ಆ್ಯಟಮ್ ಗುಲ್ಗಂಜಿ ಬೇಡ, ಆ್ಯಟಮ್ ಇಲ್ಲಿಂದ ಅಲ್ಲಿಗೆ ತೊಗೊಂಡ್ರಿ, ಅಲ್ಲಿಂದ ಇಲ್ಲಿಗೆ ತೊಗೊಂಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇನ್ನೊಂದು, ಎರಡು ಸುಳ್ಳು. ಎರಡು ಸುಳ್ಳಾಗಿರೋದರಿಂದ ಸುಳ್ಳಿನಿಂದ ಮತ್ತು ಸುಳ್ಳಿಗೆ ತಗೊಂಡೋಗಕ್ಕೆ ಬರುತ್ತೆ. ಫಸ್ಟ್ ಆಫ್ ಆಲ್ ಎಚ್ಚರವೇ ಅಲ್ಲಾಡ್ತಾ ಇದೆ ಸುಳ್ಳು. ಈ ಸುಳ್ಳು ಅಂದರೆ ಹಾವು, ಹಗ್ಗದಲ್ಲಿ ಹಾವು ಇಲ್ಲ, ಹಾವು ಇಲ್ಲ. ಇದರ ಹಲ್ಲುಗಳನ್ನು, ಇದರ ವಿಷವನ್ನು ತಗೊಂಡೋಗಿ ಸ್ವಾಮಿ ಕನಸಿಗೆ ಹೋಗಲಿ. ಕನಸಿನಲ್ಲಿರೋ ಹಾವು ಸತ್ಯವ, ಅಲ್ಲಿಂದ ಏನಾದರೂ ವಿಷ ತಗೊಂಬನ್ರಿ ಎಚ್ಚರಕ್ಕೆ, ಯಾವುದೂ ಹೊಂದೋದಿಲ್ಲ ಅಂತ. ಅದಕ್ಕಿಂತ ಬೇರೆಯಾದ ಮತ್ತೊಂದು ದೇಹವೂ ಕಾಣೋದಿಲ್ಲ, ಶರೀರವು ಹೇಗೆ ಚಿತ್ತದೃಶ್ಯವಾದದ್ದಲ್ಲವೋ ಅಸತ್ಯ. ಆದ್ದರಿಂದ ಇದು ಅಸತ್ಯ ಎಲ್ಲವೂ. ಒಬ್ಬನಿಗೆ ಎರಡು ಶರೀರಗಳಿರುತ್ತಾ? ಅದಕ್ಕೆ ನಾನು ಹೇಳುವಾಗ ಹಾಸ್ಯವಾಗಿ ಹೇಳ್ತಾ ಇದ್ದೆ. ಇಲ್ಲಿ ನಾನಂದರೆ ಯಾರು ವಿಚಾರ ಮಾಡುವಾಗ ಹಾಸ್ಯವಾಗಿ ನಾನು ತೊಗೊಂಡು ಹೋಗ್ತಾ ಇದ್ದೆ. ಜ್ಞಾಪಕ ಮಾಡಿಕೊಳ್ಳ್ರಿ. ನೀನು ಯಾರಪ್ಪ? ಸ್ವಾಮಿ ನಾನು ಜನಕ ಮಹಾರಾಜ. ಕನಸಿನಲ್ಲಿ ಮತ್ತೆ ಈ ಜನಕ ಮಹಾರಾಜ ಬಿಟ್ಟು ಭಿಕ್ಷಕನ ನಾನು ಅಂತ ಯಾಕೆ ಅಂದ್ಕೊಂಡಿದ್ದೆ ಅಂತ ಹೇಳಿದ ತಕ್ಷಣ ಅವನಿಗೆ ಕನ್ಫ್ಯೂಷನ್ ಆಗೋಯ್ತು. ಸ್ವಾಮಿ ನಾನು ಇವಾಗ ಮೆಂಟಲ್ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಹಂಗೆ ಮಾಡಿಬಿಟ್ರೆ ಮೊದಲು ನಾನು ಚೆನ್ನಾಗಿದ್ದೆ, ಇದು ನಾನೇ ಅದು ನಾನೇ ಏನೋ ಒಂದು ಅಂದ್ಕೊಂಡಿದ್ದೆ, ನನಗೇನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಈಗ ನನ್ನ ಪ್ರಶ್ನೆ ಬಂದುಬಿಟ್ಟಿದೆ. ಯಾರಿಗೆ? ಜನಕ ಮಹಾರಾಜನಿಗೆ ಬಂದಂಗೆ. ಏನಂತ? ಏ ಸಚ್ಚಯ್ಯ ಓ ಸಚ್ಚಯ್ಯ. ಈಗ ಯಾರಾದರೂ ಈ ಪ್ರಶ್ನೆ ಕೇಳಿದ್ರೆ ಇದು ಸತ್ಯವ ಅದು ಸತ್ಯವ, ನಾನು ಫಸ್ಟ್ ಇರೋದೇ ಸತ್ಯ ಅಂತ ಕೇಳಿದ ತಕ್ಷಣ ಇವ್ರನ್ನ ಮೆಂಟಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೋ ಇಲ್ವ? ರೂಟ್ ನಂಬರ್ 4 ಅಂತಾರೆ. ಆದ್ದರಿಂದ ಇಲ್ಲಿ ಎಲ್ಲವೂ ಸುಳ್ಳಾಗಿರುತ್ತೆ. ಅಂದರೆ ಒಬ್ಬನಿಗೆ ಎರಡು ಶರೀರಗಳ ಅಂತ ಕಲ್ಪಿಸಕ್ಕಂತೂ ಬರೋದೇ ಇಲ್ಲ. ಯಾಕೆ? ಎರಡೂ ಅಸತ್ಯ. ಆದ್ದರಿಂದ ಮತ್ತೆ ಇದರಿಂದ ಅದಕ್ಕೆ ಕಾರ್ಯಕಾರಣ ಭಾವ, ಅದರಿಂದ ಇದಕ್ಕೆ ಕಾರ್ಯಕಾರಣ ಭಾವ. ಅದಕ್ಕೆ ಹೇಳೋದು ಎಚ್ಚರದ ಸಂಸ್ಕಾರದಿಂದ ಕನಸು ಬೀಳುತ್ತೆ ಸ್ವಾಮಿ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಮೊದಲು ಪರಮಾರ್ಥ ಚಿಂತಾಮಣಿ ಚೆನ್ನಾಗಿ ಮನನ ಮಾಡಿದ್ಮೇಲೆ ಎಚ್ಚರದಿಂದ ಏನು ತಗೊಂಡೋಗಕ್ಕೆ ಬರೋಲ್ಲ ಅಂತ ಸ್ಪಷ್ಟವಾಗಾಯಿತು. ಚೆನ್ನಾಗಿ ಡಿಸ್ಕಷನ್ಸ್ ಮಾಡಿದ್ದೀವಿ. ಪರಮಾರ್ಥ ಚಿಂತಾಮಣಿ ಆದಮೇಲೆ ಇದು ಚೆನ್ನಾಗಿ ಇನ್ನೂ ಅರ್ಥ ಆಗುತ್ತೆ. ಹಾಗೆ ಆದ್ದರಿಂದ ಇಲ್ಲಿಗೆ ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು. ಸ್ವಪ್ನದಲ್ಲಿ ಕಾಣಬರುವ ಹೊರಗಿನ ಮತ್ತು ಒಳಗಿನ ದೃಶ್ಯ. ಒಳಗಿನ ಅಂತಂದರೆ ಮನಸ್ಸು, ಹೊರಗಿನ ಅಂತಂದರೆ ಆಬ್ಜೆಕ್ಟ್. ಅವ್ರ ಪ್ರಕಾರ ಇದು ಸಬ್ಜೆಕ್ಟು, ನಮ್ಮ ಪ್ರಕಾರ ಎಲ್ಲವೂ ಆಬ್ಜೆಕ್ಟ್ ಕಡೆ ಅದರಲ್ಲೇ ತಳ್ಳಾಕ್ಬಿಡ್ತೀವಿ ಅಲ್ವಾ, ಬಿಸಾಕ್ಬಿಡ್ತೀವಿ. ಆದ್ದರಿಂದ ಅವು ಎಲ್ಲವೂ ಸುಳ್ಳೆ ಅಂತ, ದೃಶ್ಯವೆಲ್ಲವೂ ಹುಸಿ ಅಂತ ಸಿದ್ಧ ಆಗೋಯ್ತು. ಇದರಂತೆ ಕನಸಿನಲ್ಲಿ ಎಚ್ಚರದಲ್ಲಿ ಏನು ಇಲ್ಲೇನು ಸ್ಪೆಷಾಲಿಟಿ? ಹೊರಗಡೆ ವಸ್ತು ಇದೆ, ಒಳಗಡೆ ಮನಸ್ಸಿದೆ, ಎರಡೂ ಹುಸಿಯೇ. ಅವರು ಇದರಿಂದ ಅದನ್ನು ಹೊಡೆದಾಕಿ ಅಲ್ಲಿಗೆ ನಿಂತ್ಕೊಂಡ್ಬಿಡ್ತಾರೆ. ಅದಕ್ಕೆ ನಮಗೆ ನಾವು ಕೇಳ್ತೀವಿ. ಅತ್ತೆ ಸೊಸೆ ಕತೆ. ಯಾರೋ ಭಿಕ್ಷಕ್ಕೆ ಬಂದರೆ ಅತ್ತೆ ಸೊಸೆ ಹೇಳ್ತಾಳೆ ಇಲ್ಲ ಹೋಗು ಭಿಕ್ಷೆ ಅಂತ. ಅತ್ತೆ ಅಲ್ಲಿಂದ ಬರ್ತಾ ಇದ್ದವಳು ನೋಡ್ಬಿಟ್ಟು ಹೇಳ್ತಾಳೆ
ಅವಳಿಗೇನಿದೆ ಅಧಿಕಾರ ಬಾಣೇನು ಅಂತ ಹೇಳಿಬಿಟ್ಟು ಇಲ್ಲ ಭಿಕ್ಷೆ ಹೋಗೋದು ಕಳಿಸ್ತಾರೆ. ಆ ಭಿಕ್ಷದವನು ಕೇಳ್ತಾನೆ, ನಿಮ್ಮ ಸೊಸೆ ಹೇಳಿದ್ದು ಅದೇ, ನೀವು ಹೇಳಿದ್ದು ಅದೇ, ಇಬ್ಬರಿಗೂ ವ್ಯತ್ಯಾಸ ಅಂತ, ಅವ್ಳಿಗೇನಿದೆ ಅಧಿಕಾರ ಅಂತ. ಹಾಗೆ ಈ ಬುದ್ಧಿಸಮ್ನವ್ರಿಗೇನಿದೆ ಅಧಿಕಾರ ನಾವು ಕೇಳ್ತೀವಿ. ಯಾಕೆ ನಿನಗೆ ಅದಕ್ಕಿಂತ ಹಿಂದೆಗಡೆ ದೊಡ್ಡವರೊಬ್ಬರು ಇದ್ದಾರೆ ಹಾಗೆ ಇಲ್ಲ, ಇಲ್ಲಿ ಅಟ್ಲೀಸ್ಟ್ ಅಲ್ಲಿ ಅತ್ತೆ ಸೊಸೆ ಇದ್ರಲ್ಲಿ ಒಂದು ದೊಡ್ಡವಳಿದ್ದಾಳೆ, ಏನೋ ಗೌರವ ಇದೆ, ಒಪ್ಕೋಣ. ಇಲ್ಲಿ ನೀನು ಮನಸ್ಸನ್ನಿಟ್ಕೊಂಡು ಅದನ್ನು ಹೊಡೆದಾಕ್ತೀವಿ. ಅದಕ್ಕಿಂತ ನಾವು ಮನಸ್ಸಿಗಿಂತ ಮೇಲೆ ಆತ್ಮನಲ್ಲಿ ನಿಂತು ಹೊಡೆದಾಕ್ತೀವಿ. ಅಲ್ಲಿ ದೊಡ್ಡವರು ಅಲ್ಲಿದ್ದಾರೆ, ಎಲ್ಲರಿಗೂ ದೊಡ್ಡವರು ಅಲ್ಲಿದ್ದಾರೆ. ಅಪ್ಪ ಜೀವಪ್ಪನಿಗೆ ಪರಮಪ್ಪ ಅಂತ ಅಲ್ವಾ? ಹಾಗೆ ನಿನಗೆ ಹೊಡೆದಾಕಕ್ಕೆ ಆಗೋದಿಲ್ಲ ಅಂತ ನಾವು ಅವನು ಕೇಳ್ತಾ ಇರ್ತೀವಿ. ಸ್ವಪ್ನದಲ್ಲಿ ಕಾಣುಬರುವ ಹೊರಗಿನ ಮತ್ತು ಒಳಗಿನ ದೃಶ್ಯವೆಲ್ಲವೂ ಹುಸಿ ಎನಿಸಿದ್ದಾಯಿತು. ಎರಡರಲ್ಲೂ ಜಾಗೃತದೆಲ್ಲವೂ ಎಲ್ಲವೂ ಹುಸಿಯೇ. ಏಕೆಂದರೆ ಅದು ಚಿತ್ತದೃಶ್ಯ. ಹೊರಗಡೆ ವಿಷಯಗಳಿರುತ್ತೆ, ಒಳಗಡೆ ಮನಸ್ಸಿರುತ್ತೆ. ಇನ್ನೂ ಒಳಗಡೆಗೆ ಹೋದರೆ ಆತ್ಮನಿರ್ತಾನೆ. ಈ ಮನಸ್ಸು ಕೂಡ ಬಂದು ಹೋಗುವಂಥದ್ದು ಆ ದೃಷ್ಟಿಯಿಂದ ಅಂತ ತೋರಿಸಿದ್ದಾಯಿತು. ಆದ್ದರಿಂದ ಎಚ್ಚರವು ಸ್ವಪ್ನಕ್ಕೆ ಸಮಾನವಾಗಿರುವುದರಿಂದ ಅಸತ್ ಎಂಬುದೇ ಈ ಪ್ರಕರಣದ ಅರ್ಥ. ಸ್ವಪ್ನ ಹೇಗೆ ಸುಳ್ಳು, ನಿಮ್ಮ ಎಚ್ಚರವು ಅಷ್ಟೇ ಸುಳ್ಳು. ಒಂದು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ತೋರಿಸ್ತಾರೆ, ಎರಡನೇದು ಯುಕ್ತಿಯಿಂದ, ಯುಕ್ತಿ ತರ್ಕ ಅದು ತೋರಿಸಿದ್ದಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈಗ ಬುದ್ಧಿಸಮ್ನವ್ರು ಹೇಳೋ ಯುಕ್ತಿಯಿಂದಲೂ ತೋರಿಸ್ತಾ ಇದ್ದಾರೆ. ವಿಷಯಗಳು ಇಲ್ಲ ಅನ್ನೋದಕ್ಕೆ ಮನಸ್ಸಿಲ್ಲ ಅನ್ನೋದಕ್ಕೆ ಆತ್ಮನಲ್ಲಿ ನಿಂತು ನಾವು ಹೊಡೆದಾಕ್ತೀವಿ ಅಂತ ಬಂದಿದೆ. ಈಗ ಸ್ವಪ್ನ ದೃಷ್ಟಾಂತನ ಕೊಟ್ಟಿರೋದಕ್ಕೆ ಪ್ರಯೋಜನ ಏನು? ಅಲ್ಲಿ ಕೊಟ್ಟಿದ್ರು ವೈಚಿತ್ರ್ಯ ಪ್ರಕರಣದಲ್ಲಿ. ಕಾರಣ ಅಲ್ಲಿ ಕನಸು ಹೇಗೆ ಸುಳ್ಳು, ಎಚ್ಚರವೂ ಅಷ್ಟೇ ಸುಳ್ಳು ಅಂತ ಅಷ್ಟೇ ಪ್ರೂವ್ ಮಾಡಿದ್ದು ವೈಚಿತ್ರ್ಯ ಪ್ರಕರಣದಲ್ಲಿ. ವೈತತ್ಯ ಅಂದರೆ ಹಾಗಿರೋದ್ರಿಂದ, ಕನಸು ಹಾಗಿರೋದ್ರಿಂದ, ಕನಸಿನ ಹಾಗೆ ಎಚ್ಚರ ಇರೋದ್ರಿಂದ ಎಚ್ಚರವೂ ಸುಳ್ಳು. ಇಲ್ಲಿ ಎರಡನ್ನು ಉಪಯೋಗಿಸ್ಕೊತಾರೆ. ಒಂದು ಇದಕ್ಕೋಸ್ಕರನೇ, ಎರಡನೇದು ಅಜಾತವಾದ. ಆತ್ಮನು ಯಾವುದರಿಂದ ಹುಟ್ಟಿಲ್ಲ, ಆತ್ಮನಿಂದ ಯಾವುದು ಹುಟ್ಟೋದಿಲ್ಲ. ಅದ್ವೈತ ಪ್ರಕರಣದಿಂದ ಶುರುವಾಗಿದ್ದೆ ನೋಡ್ರಿ ಇದು. ಅದ್ವೈತ ಪ್ರಕರಣದಲ್ಲಿ ದರ್ಶನಕಾರರದ್ದು ಮಾತ್ರ ತಗೊಂಬಂದು ಡೀಲ್ ಮಾಡ್ತಾ ಇದ್ರು. ಇಲ್ಲಿ ಅಲಾತ ಶಾಂತಿ ಪ್ರಕರಣದಲ್ಲಿ ಮುಖ್ಯವಾಗಿ ಬುದ್ಧಿಸಮ್ನವರು 4 ಜನ, ಅದರ ಜೊತೆಗೆ ಈ ದರ್ಶನಕಾರರನ್ನೂ ತಗೊತಾರೆ, ಡೀಲ್ ಮಾಡ್ತಾ ಬರ್ತಾರೆ. ಇಲ್ಲಿ ನಮ್ಗೆ ಇದು ಮುಖ್ಯ. ಯಾವುದು? ಅವ್ರದ್ದು ಜಾತಿವಾದ, ಇದು ಅಜಾತಿವಾದ. ಅವರು ದರ್ಶನಕಾರರು ಅನಾತ್ಮದಿಂದ ಪ್ರಪಂಚ ಹುಟ್ಟುತ್ತೆ ಅಂತಾರೆ ಅವರು, ಆದ್ದರಿಂದ ಅದು ಹೊಂದೋದಿಲ್ಲ. ಇವರು ಪ್ರಪಂಚನೇ ಹುಟ್ಟಿಲ್ಲ ಅಂತಾರೆ, ಇವ್ರದ್ದು ಹೊಂದೋದಿಲ್ಲ. ಹೇಗಿದೆ ನೋಡ್ರಿ. ಆದ್ದರಿಂದ ನಿಮಗಿಬ್ಬರದು ಹೊಂದೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಸ್ವಪ್ನ ದೃಷ್ಟಾಂತ ಕೊಟ್ಟಿರೋದಕ್ಕೆ ಈ 2 ಪ್ರಯೋಜನಗಳು. ಅವರು ಯಾರು? ವಿಜ್ಞಾನವಾದಿಗಳು ಬಾಹ್ಯ ಸತ್ಯತ್ವವಾದಿಗಳನ್ನು ಅನುಮಾನ ಪ್ರಮಾಣದಿಂದ ಅವರು ಸಿದ್ಧ ಮಾಡ್ತಾರೆ. ಅನುಮಾನ, ಇನ್ಫರೆನ್ಸ್. ಹೇಗೆ? ಬೆಟ್ಟದ ಮೇಲೆ ಹೊಗೆ ಇದೆ, ಆದ್ದರಿಂದ ಬೆಂಕಿ ಇರಬಹುದು. ಅಲ್ಲಿ ಹೋಗಿ ನೋಡ್ರಿ, ಬೆಂಕಿ ಅಲ್ಲ, ಫಾಗ್. ಅನುಮಾನ, ಇನ್ಫರೆನ್ಸ್ ಅಂತ. ನಾವು ಅನುಭವದಿಂದ ಹೊಡೆದಾಗ್ತೀವಿ. ಎಷ್ಟು ವ್ಯತ್ಯಾಸ ಇದೆ ನೋಡಿ ಅವ್ರಿಗೂ ನಮಗೂ. ಅದರಿಂದ ಈ ವೈಚಿತ್ರ್ಯ ಪ್ರಕರಣದಲ್ಲಿ ನಾವು ಕೂಡ ಏನು ಮಾಡ್ತೀವಿ, ಇವರಿಗೆ ಅವಸ್ಥಾತ್ರೆ ವಿಚಾರ ಹೇಳ್ತೀವಿ, ಹೇಳಿದ್ರು ಅವ್ರು ನಂಬೋದಿಲ್ವೇ? ಯಾಕೆ? ಅಲ್ಲಿ ಮನಸ್ಸಿಲ್ಲ. ಗಾಢ ನಿದ್ರೆಯಲ್ಲಿ ಮನಸ್ಸಿದೆ, ಬುದ್ಧಿಸಮ್ನವರ ಪ್ರಕಾರ ಇದೆ. ಹಾಗೆ ಅದಕ್ಕೋಸ್ಕರನೇ ಅಲ್ಲಿ ಆತ್ಮನಿಲ್ಲ ಅಂತ ಅವರು ಹೇಳಿದ್ರು. ಶೂನ್ಯ, ಎಲ್ಲ ಸೊನ್ನೆ ಅಂತ ಹೇಳಿದ್ರು. ಆದ್ದರಿಂದ ಈ ವೈಚಿತ್ರ್ಯ ಪ್ರಕರಣದಲ್ಲಿ ಇವು ನಮ್ಮ ಹೇಳಿದ್ರಲ್ಲ, ಏಕೆಂದರೆ ಇವೆರಡೂ ಒಳಗಿರುತ್ತೆ. ಯಾವೆರಡು? ಎಚ್ಚರ, ಕನಸು ಎರಡೂ ಅಂತರ್ಸ್ಥಾನ. ಆದ್ದರಿಂದ ಎರಡೂ ಸುಳ್ಳು. ಕನಸನ್ನು ತೋರಿಸೋದು
ಈ ದೇಹದ ಒಳಗಡೆ, ಈ ನಾಡಿಯ ಒಳಗಡೆ ಅಂತ. ಹಾಗೆ ನಿಮ್ಮ ಎಚ್ಚರವು ಅಷ್ಟೇನಪ್ಪ, ಒಳಗಡೆ ಇರೋದಿವು. ಗಾಢ ನಿದ್ರೆಗೆ ಹೋಲಿಸ್ಕೊಳ್ರಿ, ತೋರಿಸ್ರಿ ನಿಮ್ಮ ಎಚ್ಚರ ಕನಸು, ಅದರ ಅಡ್ರೆಸ್ ಇಲ್ಲ ಅಲ್ಲಿ. ಆದ್ದರಿಂದ ಇಲ್ಲಿ ನಾವು ಆಗಮದಿಂದ ಕೂಡ ತೋರಿಸ್ತೀವಿ. ಆಗಮ ಅಂತಂದರೆ ಶಾಸ್ತ್ರ, ಅದಕ್ಕೋಸ್ಕರನೇ ಆಗಮ. ಅದರ ಜೊತೆಗೆ ಸಾರ್ವತ್ರಿಕ ಪೂರ್ಣಾನುಭವ. ಆಗಮ ಅಂತಂದ್ರೇ ಸಾರ್ವತ್ರಿಕ ಪೂರ್ಣಾನುಭವ ಪ್ಲಸ್ ಯುಕ್ತಿ. ಎಂಥ ಯುಕ್ತಿ? ಶಾಸ್ತ್ರಗಮ್ಯವಾದ ಯುಕ್ತಿ ಆ ಥರದ್ದು. ಮತ್ತು ಅನುಭವ ಗಮ್ಯವಾದ ಯುಕ್ತಿ ಉಪಯೋಗಿಸ್ತೀವಿ, ಅವರ ಅನುಭವಕ್ಕೆ ಹೊಂದೋದಿಲ್ಲ. ಇಷ್ಟೇ ವ್ಯತ್ಯಾಸ. ಇಲ್ಲಿಯಾದರೂ ವಿಜ್ಞಾನವಾದಿ ಮತದಿಂದ ಬಾಹ್ಯ ಪದಾರ್ಥಗಳಿಗೆ ಸಮ್ಮತವಾದ ಜಾತಿವಾದವನ್ನು ನಿರಾಕರಿಸಿ ಅದೇ ವಿಜ್ಞಾನವಾದಿಗಳ ಯುಕ್ತಿಯಿಂದಲೇ ಗೌಡಪಾದರು ಅವ್ರನ್ನ ನಿರಾಕರಣೆ ಮಾಡ್ತಾರೆ. ಅದರ ಜೊತೆಗೆ ಬರೀ ಯುಕ್ತಿ ಒಂದೇ ಇಟ್ಕೊಳ್ಳೋಣ, ಅವ್ರದ್ದು ಅನುಮಾನ ಯುಕ್ತಿ ಪ್ರಮಾಣ, ನಮ್ಮದು ಅನುಭವ ಪ್ರಮಾಣ, ಸಾರ್ವತ್ರಿಕ ಪೂರ್ಣಾನುಭವದ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಅವರಿಗೆ ಸಮ್ಮತವಾಗಿರುವ ಬರಿಯ ಅನುಮಾನ ಪ್ರಕ್ರಿಯೆಯನ್ನೇ ತೆಗೆದುಕೊಂಡು ಈ ವಾದಿಗಳ ವಿವಾದದಿಂದ ಅದನ್ನೇ ತಗೊಂಡು ಮನಸ್ಸನ್ನು ಹೊಡೆದಾಕ್ತಾರೆ. ಆದ್ದರಿಂದ ಕೊನೆಗೇನಾಯಿತು? ಅದ್ವಯಾತ್ಮನೇ ಅಜನು ಅನ್ನೋದು ಸ್ಪಷ್ಟತೆ ಆಯಿತು. ಈಗ ಸ್ವಪ್ನ ಜಾಗೃತಿಗಳಿಗೆ ಪರಸ್ಪರ ಸಂಬಂಧವಿಲ್ಲದರಿಂದಲೂ ನಾವು ಮೊದಲೇ ನೋಡಿದ್ದೀವಿ, ಸ್ವಪ್ನ ಜಾಗೃತಿಗಳಿಗೆ ಯಾವುದಾದ್ರೂ ಸಂಬಂಧ ಇದೆಯಾ ಸ್ವಾಮಿ? ಅವೇನು ಸ್ನೇಹಿತರ, ಗಂಡ ಹೆಂಡತಿನ, ತಂದೆ ಮಕ್ಕಳ, ಅಥವಾ ವೈರಿಗಳ? ಯಾವ ಸಂಬಂಧನೂ ಇಲ್ಲ. ನೀವು ವ್ಯವಹಾರದಲ್ಲಿ ಇರೋದೇ 4 ಸಂಬಂಧ. ಆ 4 ಸಂಬಂಧಗಳು ತೋರಿಸ್ಬಿಟ್ರೆ ಮುಗಿದೋಯ್ತು. ಆದ್ದರಿಂದ ಸಂಬಂಧ ಇಲ್ಲದೆ ಇರೋದರಿಂದಲೂ ಅಜಾತಿವಾದವೇ ಸಿದ್ಧವಾಯಿತು. ಇಷ್ಟು ತಿಳಿಸ್ಕೊಳ್ಳೋದಕ್ಕೆ ಹೀಗೆ. ಜಾಗರಿತ ಅವಸ್ಥೆಯು ಎಲ್ಲರಿಗೂ ಸಮಾನವಲ್ಲ. ಇದಿನ್ನೊಂದು. ಸುರೇಶ ಒಂದು ಪ್ರಶ್ನೆ ಯಾವಾಗಲೂ ಕೇಳ್ತಾ ಇದ್ದಾರೆ. ಈಗ ಕನಸು ವೈಯಕ್ತಿಕ, ಎಚ್ಚರ ಸಾರ್ವತ್ರಿಕ, ಒಪ್ಕೊಂತೀರಾ? ಯಾಕೆ ಅಂತಂದರೆ ಕನಸು ಅವನೊಬ್ಬನಿಗೆ ಆಗುತ್ತೆ. ಈ ಕನಸಿನ ವಿಚಾರ ಅವನಿಗೇನೋ ಆಗುತ್ತೆ ಅಂತ ಇಟ್ಕೊಳ್ರೆ, ಅವನ ಸ್ನೇಹಿತ ಬಂದಿದ್ದ, ಅವನಿಗೆ 10,000 ರೂಪಾಯಿ 10 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ಬಿಟ್ಟು ಅವನ ಸಾಲ. ಎಚ್ಚರಕ್ಕೆ ಬಂದಮೇಲೆ ಕೇಳ್ರಿ, ಕೊಟ್ಟಿದ್ದೇನೆ ಅಂತ, ಕಪಾಳಕ್ಕೆ ಕೊಡಿತಾನೆ ಅಂತ ಭಗವತ್ಪಾದರು ಹೇಳಿದ್ರು ಅಂತ ಹೇಳಿದ್ವಲ್ಲ. ಹಾಗೇ ಅದು ಯಾರಿಗಾದ್ರೂ ಬೇರೆಯವ್ರಿಗೆ ಗೊತ್ತಾಗುತ್ತೆ? ಅವನಿಗೆ ಮಾತ್ರ. ಯಾಕೆ? ಅದನ್ನು ಒಳಗಡೆ ಆಗೋದು. ಆದ್ದರಿಂದ ಕನಸು ವೈಯಕ್ತಿಕ ಅನುಭವ, ಎಚ್ಚರ ಹಾಗೇನಿಲ್ಲ. ಇಲ್ಲಿ ಮಳೆ ಆಯಿತು ನೋಡ್ರಿ, ನಿಮ್ಗೆಲ್ಲರೂ ಯಾರನ್ನೇ ಕೇಳಲಿ, ಅಲ್ಲಿ ಮಳೆ ಹತ್ತತ್ರ 1 ತಿಂಗಳಿಂದ ನಾವು ಬಂದಾಗಲಿಂದ ಮಳೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೇಗಿದೆ ನೋಡಿ, ಯಾರನ್ನೇ ಕೇಳ್ರಿ. ನೀವು ಬೇಕಾದರೆ ಅಮೇರಿಕಾದಲ್ಲಿರೋರನ್ನ ಕೇಳ್ರಿ, ವಾರ್ತೆ ಕೇಳೋರ್ಗೆ ಅವ್ರಿಗೂ ಗೊತ್ತಾಗುತ್ತೆ. ನಾನು ವಾರ್ತೆ ಕೇಳೋದಿಲ್ಲ, ಏನಾದರೂ ಇಟ್ಕೊಳ್ಳಿ. ಆದ್ದರಿಂದ ಅಲ್ಲಿ ಏನಾಯಿತು? ಇದು ಎಲ್ರಿಗೂ ಗೊತ್ತಾಗ್ತಾ ಇರುತ್ತೆ ಅಂತಾರೆ. ನನ್ನ ಪ್ರಶ್ನೆ ಸರಿಯಾ? ಪುತ್ರ ಯಾರಾದರೂ? ಸರ್, ಯಾಕೆ? ಆನ್ಸರ್ ಕರೆಕ್ಟು, ಉತ್ತರ. ಅದಕ್ಕೆ ಎಕ್ಸ್ಪ್ಲೈನ್ ಮಾಡಬೇಕು ಯಾಕೆ. ಈಗ ಕನಸಿನಲ್ಲಿ ನಾವು ಹೇಳ್ತಾ ಇದೀವಿ ಎಲ್ಲಾರ್ಗು ಒಂದೇ ಅಂತ, ಎಚ್ಚರದ ಅಭಿಮಾನದಿಂದ ಹೇಳ್ತಾ ಇದೀವಿ. ಸರಿ, ಅಭಿಮಾನ ಒಂದು ವರ್ಡ್ ಆಯಿತು, ಬಟ್ ನನಗೆ ಎಕ್ಸ್ಪ್ಲನೇಷನ್ ಬೇಕು. ಏನಾಗುತ್ತೆ ಅಲ್ಲಿ? ಈಗ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅವನು ಭಿಕ್ಷೆ ಎತ್ತುತ್ತಾ ಇದ್ದ ಅಂತ ಇಟ್ಕೊಳ್ರಿ, ಜನಕ ಮಹಾರಾಜ ಕನಸಿನಲ್ಲಿ. ಅಲ್ಲಿ ಕನಸಿನಲ್ಲಿದ್ದಾಗ ನೀವು ಯೋಚನೆ ಮಾಡ್ರಿ, ಅವನೊಬ್ಬನೇ ಇರ್ತಾನೆ ಅಲ್ಲಿ ಬರಗಾಲ, ಮಳೆ ಇಲ್ಲ, ಬೆಳೆ ಇಲ್ಲ. ಇವನಿಗೆ ಮಾತ್ರನಾ? ಯಾರಿಗೂ ಇಲ್ಲ ಅಲ್ಲಿ. ಅದಕ್ಕೆ ಅವನು ಬೀದಿಗೆ ಹೋಗಿದ್ದೆ ಭಿಕ್ಷಾ ಅಂತ ಹೇಳಿದ್ರೆ ಬಗಾಗ ಬಂದ್ಬಿಟ್ಟ, ನಮಗೆ ತಿನ್ನಕ್ಕಿಲ್ಲ ಅಂತ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಆ ಅಜ್ಜಿ ಬಂದರೆ ಬಾಗ ಎಲ್ಲ ತೊಳೆದಿಟ್ಟಿದ್ದಾಯ್ತು ಅಂತ ಅವಳು ಅಂತಾಳೆ. ಅಲ್ಲಿಗೆ ಎಲ್ರಿಗೂ ಸಮಾನವಾಗಿದೆಯೋ ಅವನೊಬ್ಬನಿಗೆ ಇದೆಯೋ? ಹಾಗಿದ್ದಿದ್ರೆ ಅವನು ಬೇರೆಯವ್ರಿಗೆಲ್ಲ ಬರಗಾಲ ಬರಬಾರ್ದಾಗಿತ್ತು.
ಆದ್ದರಿಂದ ನಾವೇನು ಮಾಡ್ತೀವಿ, ಅದು ಒಳಗಡೆ ಆಗುತ್ತೆ. ಆದ್ದರಿಂದ ನನಗೆ ಮಾತ್ರ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗಲ್ಲ ಅಂತಾರೆ. ಕನಸಿನಲ್ಲಿದ್ದಾಗ ಈ ಪ್ರಶ್ನೆ ಹೇಳ್ರಿ. ಎಚ್ಚರ ಹೇಗಿರುತ್ತೋ ಕನಸು ಹಾಗೇ ಇರುತ್ತೆ, ಸಂಶಯ ಇಲ್ಲ. ಅದಕ್ಕೆ ತಕ್ಕಡಿ ತೂಕ ಹಾಕ್ಬಿಡ್ರಿ. ಇಲ್ಲಿ ಎಚ್ಚರ, ಇಲ್ಲಿ ಕನಸು. ಎಚ್ಚರಿಕೆ ನೀವು ಇಂಪಾರ್ಟೆನ್ಸ್ ಕೊಟ್ಟು ತೋರಿಸ್ರಿ ನಾನು ನೋಡ. ಸಾಧ್ಯವೇ ಇಲ್ಲ. ಯಾಕೆ? ಇರದೇ ದೃಶ್ಯ ಪ್ರಪಂಚ ಒಂದೇ. ಅದನ್ನು ಈ ಕಡೆ ದೃಷ್ಟಿಯಿಂದ ಎಚ್ಚರ ಅಂತೀರ, ಆ ಕಡೆ ದೃಷ್ಟಿಯಿಂದ ಕನಸು ಅಂತೀರ. ವ್ಯತ್ಯಾಸ ಇಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಎಲ್ಲರಿಗೂ ಸಮಾನವಲ್ಲ ಅಂತ ವ್ಯವಹಾರ ದೃಷ್ಟಿಯಿಂದ ಹೇಳೋದು. ಪಾರಮಾರ್ಥ ದೃಷ್ಟಿಯಿಂದ ನೋಡ್ರಿ. ಆ ಕನಸು ಅನುಭವಿಸೋ ದೃಷ್ಟಿಯಿಂದ ನೋಡ್ರಿ. ಈಗ ಕನಸಿನಲ್ಲಿ ಬರಗಾಲ ಬಂದಿದೆ, ಜೋರಾಗಿ ಮಳೆ ಬಂದಿದೆ, ಊರುಗಳೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ, ಯಾರಿಗೂ ತಿನ್ನೋರಿಲ್ಲ. ಇವನಿಗೆ ಮಾತ್ರನ? ಎಲ್ಲರಿಗೂ, ಕನಸಿನಲ್ಲಿರೋರು ಎಲ್ರಿಗೂ. ಬಟ್ ನೀನು ಎಚ್ಚರಕ್ಕೆ ಬಂದ ಮೇಲೆ ಅದು ನನಗೆ ಮಾತ್ರ ಆಗಿತ್ತು, ಬೇರೆಯವ್ರಿಗೂ ಆಗಿಲ್ಲ ಅಂತ ಹೇಳ್ಬೋದು. ಅದು ಬೇರೆ. ಅದಕ್ಕೋಸ್ಕರನೇ ಈಗ ನೀನು ಎಚ್ಚರದಲ್ಲಿ ಏನು ಮಾಡ್ತೀಯ? ಇಲ್ಲಿ ಎಲ್ಲರೂ ಇದ್ದಾರೆ ಅಂತ ಹೇಳ್ತೀಯ ಇಲ್ವೋ? ಹಾಗೆ ಕನಸಿನಲ್ಲಿ ಬೇರೆಯವರು ಇದ್ದರೂ ಇಲ್ವೋ? ಆಧ್ಯಾತ್ಮಿಕ ನೀನು ಮಾತ್ರ ಅಲ್ಲ, ನೀನು ಹೆಂಡತಿ, ಮಕ್ಕಳು, ಮನೆ ಮಠ, ಆದಿ ಭೌತಿಕ, ಆದಿ ದೈವಿಕ ಎಲ್ಲ ಇತ್ತು, ಎಲ್ಲ ಹಂಗೇ ಸತ್ಯವಾಗಿತ್ತು. ಆದ್ದರಿಂದ ಇದು ಇಂಡಿವಿಜುವಲ್ಲು, ಇದು ಯೂನಿವರ್ಸಲ್. ಎಲ್ಲ ಸಮಾನವಾಗಿರುತ್ತೆ, ಎಲ್ಲರಿಗೂ ಸಮಾನ. ಹೇಗೆ ಜಾಗೃತಿದ ಅವಸ್ಥೆ ಎಲ್ರಿಗೂ ಸಮಾನವೋ, ಕನಸಿನ ಅವಸ್ಥೆ ಎಲ್ರಿಗೂ ಸಮಾನ. ಆದ್ದರಿಂದ ಇವೆರಡಕ್ಕೂ ಪರಸ್ಪರ ಸಂಬಂಧವಾಗಲಿ, ಕಾರ್ಯಕಾರಣ ಭಾವ ಆಗಲಿ, ಇದು ಮೊದಲು ಅದು ಆಮೇಲೆ, ಅದು ಮೊದಲು ಇದು ಆಮೇಲೆ ಹೇಳಕ್ಕೆ ಬರೋಲ್ಲ. ಆದ್ದರಿಂದ ಕಾರ್ಯಕಾರಣ ಭಾವ ಇಲ್ಲ, ಏನಿಲ್ಲ. ಅಲ್ಲಿಗೆ ಜಾಗ್ರದ ವಸ್ತುವು ನಿಜವಾಗಿಲ್ಲವೆಂಬುದಕ್ಕೆ ಇದು ಒಂದು ಕಾರಣ. ನೋಡ್ರಿ, ಜಾಗ್ರದ ಅವಸ್ಥೆ ನಿಜವಾಗಿಲ್ಲ ಅನ್ನೋದಕ್ಕೆ. ಸ್ವಪ್ನವು ಎಚ್ಚರದಂತೆ ಗ್ರಾಹಕಪೂವಾದ ಕಾಣಿಸ್ತಾ ಇರುತ್ತೆ. ಸ್ವಪ್ನ ಅಲ್ಲಿ ಅದೇ ಗ್ರಾಹ್ಯ ಗ್ರಾಹಕ, ವಿಷಯ ವಿಷಯ ಹೀಗೆ ತೋರ್ತಾ ಇದೆ. ಇಲ್ಲೂ ಹಾಗೆ. ಆದ್ದರಿಂದ ಅದಕ್ಕೆ ಎಚ್ಚರವೇ ಕಾರಣವೆಂದು ಹಲವರು ನಂಬ್ತಾರೆ. ಮೊದಲೆಲ್ಲ ನಾವು ಚಿಂತನೆ ಮಾಡ್ತಾ ಇದ್ದೀವಿ, ಕನಸು ಬೀಳಬೇಕಾದ್ರೆ ಎಚ್ಚರದ ಸಂಸ್ಕಾರದಿಂದ ಕನಸು ಬೀಳುತ್ತೆ ಅಂತ. ಒಂದು ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ ಅದು ಸರಿ ಅನಿಸುತ್ತೆ. ಬಟ್ ನೀವು ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿ, ನಾನು ಹೇಳ್ತೀನಿ, ಕನಸಿನಿ ಸಂಸ್ಕಾರದಿಂದ ನಿನಗೆ ಎಚ್ಚರ ಆಗ್ತಾ ಇದೆ ಅಂತೇಳಿ ಪ್ರೂವ್ ಮಾಡ್ರಿ. ಇಲ್ಲ ಅಂತ ಮಾಡೋಕ್ಕೆ ಬರೋಲ್ಲ. ಯಾಕೆ? ಇಲ್ಲಿದು ಅಲ್ಲಿಗೆ ಬರೋಲ್ಲ ಅಂತ ಸ್ಪಷ್ಟವಾಗಿ ಪ್ರೂವ್ ಆಗಿದೆಯಲ್ಲ, ಮತ್ತು ಅದು ಹೆಂಗಾಗುತ್ತೆ? ಹೋಗಿ ಈಗ ಆ ಜಾನ್ಸನ್ಗೆ ಕನಸಿನಲ್ಲಿ ಅವನು ಚಿಟ್ಟೆ ಥರ ಹಾರ್ತಾ ಇದ್ದ. ಎಚ್ಚರದಲ್ಲಿ ಅವನು ಜಾನ್ಸನ್ ಯಾವಾಗ ಚಿಟ್ಟೆ ಥರ ಹಾರಿತಾನೆ ತೋರಿಸಿ, ಯಾವನಾದರೂ ಹಾರಿದಲ್ಲಿ ತೋರಿಸಿ. ಮತ್ತು ಅವನ ಕನಸು ಬಂತಲ್ಲ. ಹಾಗಾದರೆ ಎಚ್ಚರದ ಸಂಸ್ಕಾರದಿಂದ ಕನಸಾಯಿತು ಅಂತ ಹೇಳ್ತಿರಲ್ಲ ನೀವು ಅಂತ ಕೇಳಿದರೆ, ಈಗ ಜನಕ ಮಹಾರಾಜ ಈ ಜನ್ಮದಲ್ಲಿ ಯಾವಾಗ ಭಿಕ್ಷೆ ಎತ್ತಿದ್ನ ರಾಜ. ಈಗ ಅವನ ಕನಸಿನ ಭಿಕ್ಷೆ ಬಂತು, ಹೇಳಿ ಇಲ್ಲಿಂದ ಅಲ್ಲಿಗೆ ತಗೊಂಡೋದ ಅಂತ. ಆದ್ದರಿಂದ ಇಲ್ಲಿಂದ ಇದಕ್ಕೆ ಅದು ಕಾರಣ ಅಲ್ಲ, ಅದಕ್ಕಿದು ಕಾರಣ ಅಲ್ಲ. ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಯಾವುದಕ್ಕೆ ಯಾವುದೂ ಕಾರ್ಯಕಾರಣ ಭಾವ ಹೇಳಕ್ಕೆ ಬರೋಲ್ಲ. ಸ್ವಪ್ನವನ್ನು ಕಂಡವನಿಗೆ ಹೊರತು ಮಿಕ್ಕವರಿಗೆ ಅಲ್ಲ ಅಂತ ನಾವೆಲ್ಲ ಒಪ್ಪಿರ್ತೀವಿ ವ್ಯವಹಾರ ದೃಷ್ಟಿಯಿಂದ. ಆದರೆ ಅದು ಸರಿಯಲ್ಲ. ಇದು ಹೇಗೆ ಸಮಾನವೋ ಅದು ಸಮಾನ ಇಲ್ಲ, ಅದು ಮಾತ್ರ ಅವರವ್ರಿಗೆ ಆಗೋದು, ಇದು ಹಾಗೆ ಅವರವ್ರಿಗೆ ಆಗೋದು. ಹೀಗೆ ಇದು ಒಬ್ಬನಿಗೆ ಮಾತ್ರ ಆಗೋದು, ಬೇರೆಯವ್ರಿಗೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಯಾವ ಕಾರಣವೂ ಇಲ್ಲ. ಈ ವ್ಯಾವಹಾರಿಕ ಸತ್ಯವನ್ನು ಇಟ್ಟುಕೊಂಡೇ ಅಧ್ಯಾರೋಪವಾದ ನ್ಯಾಯದಿಂದ ಅವನಿಗೆ ಅದು ಸತ್ಯವಾಗಿದೆ ಅಂತ ಹೇಳಬೇಕಾಗಿದೆ ಅಷ್ಟೇ. ಆದ್ದರಿಂದ ಎಲ್ಲ ವ್ಯವಹಾರ ದೃಷ್ಟಿಯಿಂದ ಜಾಗೃತವು ನಿಜವಾಗಿಯೂ ಸ್ವಪ್ನಕ್ಕೆ ಕಾರಣವೆಂದೇನು ಇಲ್ಲಿ ಪರಮಾರ್ಥ ದೃಷ್ಟಿಯಿಂದ ಒಪ್ಪಿಲ್ಲ. ಯಾವುದ್ಯಾವುದಕ್ಕೂ ಕಾರಣವಲ್ಲ, ಕಾರ್ಯವೂ ಅಲ್ಲ. ಹಾಗೆ ಆದ್ದರಿಂದ ಇನ್ನು ನೆಕ್ಸ್ಟ್, ಹುಟ್ಟುವುದೇ ಅಪ್ರಸಿದ್ಧವಾಗಿರುವುದರಿಂದ ಎಲ್ಲವೂ ಅಜವೆಂದು ಹೇಳಲ್ಪಟ್ಟಿರುತ್ತದೆ. ನಿಜವಾಗಿರುವುದರಿಂದ ಇಲ್ಲದ್ದು ಹುಟ್ಟುವುದೆಂಬುದು ಹೇಗೂ ಆಗಲದು. ಇನ್ನು ಸ್ವಪ್ನವು ಜಾಗೃತ ಕಾರ್ಯವೆಂಬುದು ಸಲ್ಲದು. ಈ ಸ್ವಪ್ನ ಈ ಜಾಗೃತ ಎಚ್ಚರದ ಕಾರಣದಿಂದ ಸ್ವಪ್ನ ಆಗಿದೆ, ಹೊಂದೋದಿಲ್ಲ ಅಂತ ಇವಾಗ ತಾನು ಪ್ರೂವ್ ಮಾಡಿದ್ವಿ, ಸಾಕು.
ಆದ್ದರಿಂದಲೇ ನೋಡ್ರಿ, ಆ ಪೂರ್ವ ಪಕ್ಷಿ ಒಂದು ಸಾರಿ ಈ ಸಂಶಯ ಪಡಬಹುದು. ಎಚ್ಚರ ಆದರೆ ಎಲ್ರಿಗೂ ಸಮಾನವಾಗಿರುತ್ತೆ, ನಿಜವಾಗಿ ಇರತಕ್ಕದ್ದು. ಇನ್ನು ನಿಮ್ಮ ಕನಸು ವಾಸನೆಯಿಂದ ಬರುವಂಥದ್ದು ಅಂತೆಲ್ಲ ಅಧ್ಯಾರೋಪ ದೃಷ್ಟಿಯಿಂದ, ಎಚ್ಚರ ದೃಷ್ಟಿಯಿಂದ ಹೇಳೋದು. ಅದಕ್ಕೆ ಎಕ್ಸಾಂಪಲ್ ಕೊಡ್ತಾರೆ. ಹಗ್ಗವು ಕಲ್ಪಿತವಾದ ಹಾವಿಗೆ ಕಾರಣವಾಗಬಹುದು. ಈಗ ಹಾವು ಅಂತ ನಾನು ಭಯಪಡಬೇಕಾದ್ರೆ ಅದಕ್ಕೆ ಹಗ್ಗ ಕಾರಣ. ಕರೆಕ್ಟ್. ಹಗ್ಗ ಇಲ್ಲದೆ ಇದ್ದರೆ ಹಾವನ್ನ ಕನ್ಫ್ಯೂಸ್ ಮಾಡ್ಕೊಳ್ಳೋದೇ ಇಲ್ಲ. ಅಷ್ಟು ಮಾತ್ರದಿಂದ ಹಗ್ಗವೂ ಹುಸಿಯೇ. ಹೇಳ್ರಿ ನೋಡಿ, ಹೇಳಕ್ಕೆ ಬರೋದು. ಹಗ್ಗ ಸುಳ್ಳಂತ ಹೇಳ್ತಾರ? ವ್ಯಾವಹಾರಿಕ ಸತ್ಯ. ಪಾರಮಾರ್ಥಿಕ ದೃಷ್ಟಿಯಿಂದ ಹೇಳಿದ್ರೆ ಅದು ಸುಳ್ಳು. ಯಾಕೆ? ಅದು ನಿದ್ದೆಗೆ ಬರೋಲ್ಲ, ಮುಗಿದೋಯ್ತು. ಜೊತೆಗೆ ಅದನ್ನು ಕಂಡವನು ಸುಳ್ಳು ಅಂತ ಹೇಳ್ರಿ ನೋಡೋಣ. ಹಗ್ಗ ಅಂತ ಕಣ್ಣಲ್ಲ, ಅವನು ಸುಳ್ಳು ಅಂತ ಹೇಳ್ರಿ ನೋಡೋಣ. ಹೇಳಕ್ಕೆ ಬರಲ್ಲ. ವ್ಯವಹಾರ ದೃಷ್ಟಿಯಿಂದ ಹೇಳಕ್ಕೆ ಬರಲ್ಲ. ಪಾರಮಾರ್ಥ ದೃಷ್ಟಿಯಿಂದ ಯಾವುದೂ ಇಲ್ಲ, ಅದು ಒಪ್ಕೊತೀವಿ, ಅದು ಬೇರೆ. ಆದ್ದರಿಂದ ಹಗ್ಗವೂ ಹುಸಿಯೇ, ಹಾವನ್ನು ಕಲ್ಪಿಸಿಕೊಳ್ಳುವಾತನು ಹುಸಿ ಅಂತ ಎಂದೇನು ಯಾವತ್ತೂ ಆಗೋದಿಲ್ಲ. ಅಷ್ಟು. ಇನ್ನು ಸ್ವಪ್ನವೆಂದು ಅತ್ಯಂತ ಚಂಚಲವಾಗಿರುತ್ತೆ ಅಂತಾರೆ. ಅದರ ಅರ್ಥ ಏನು ಅಂದರೆ ಕ್ಷಣ ಕ್ಷಣಕ್ಕೂ ಬೇರೆಯಾಗಿರುತ್ತೆ. ಒಂದೇ ನಿದ್ದೆಯಲ್ಲಿ 10 ಕನಸು ಬೀಳ್ಬೋದು, ಮತ್ತು ಒಂದಿದ್ದಂಗೆ ಇನ್ನೊಂದಿರಲ್ಲ, ಮತ್ತು ಅದು ಕ್ಷಣಿಕ ಅಂದರೆ ಈ ಥರ. ಆದ್ದರಿಂದ ಎಚ್ಚರ ಆಗಲ್ಲ, ಪ್ರತಿದಿನ ಅದೇ ಇರುತ್ತೆ. ಮತ್ತೆ ಇದು ವ್ಯವಹಾರ ದೃಷ್ಟಿಯಿಂದ ಹೇಳೋದು. ಯಾಕೆ ಹೇಳ್ತಾರೆ ಗೊತ್ತಾ? ಹೀಗೆ ಈಗ ನಾನು ಎಚ್ಚರದಲ್ಲಿ ಒಂದು ಮನೆ ಕಟ್ತೀನಪ್ಪ. ಇವತ್ತೇನು ಮಾಡ್ತೀನಿ? ತಳಪಾದಿ ಹಾಕ್ತೀನಿ, ಬೇಸ್ಮೆಂಟ್ ಹಾಕ್ತೀನಿ. ನಾಳೆ ಏನು ಮಾಡ್ತೀನಿ? ಗೋಡೆ ಕಟ್ತೀನಿ. ನಾಳೆ ಅಂತಂದರೆ ಕೆಲವು ತಿಂಗಳು. ಅದಾದ ಮೇಲೆ ರೂಫ್ ಹಾಕ್ತೀನಿ. ಅದಾದಮೇಲೆ ಕಿಟಕಿ ಬಾಗಿಲುಗಳು ಇಡ್ತೀನಿ. ಅದಾದಮೇಲೆ ಗೃಹ ಪ್ರವೇಶ ಮಾಡ್ತೀನಿ. ಹೀಗೆ ದಿನ ಬೈ ದಿನ ಮಾಡ್ತಾ ಬರ್ತೀನಿ. ಮತ್ತು ನಮ್ಮಪ್ಪ ಅರ್ಧ ಮಾಡಿಬಿಟ್ಟಿದ್ದನ್ನು ನಾನು ಪೂರ್ತಿ ಮಾಡ್ಬೋದು. ಇಲ್ಲಿ ಈಗ ಕನಸಿನಲ್ಲಿ ಹಂಗಾಗತ್ತಾ ಅಂತ ಅವನು ಹೇಳೋದು. ನನ್ನ ಪ್ರಶ್ನೆ ನಿಮಗೆ, ಕನಸಿನಲ್ಲಿ ಹೀಗಾಗೋದಿಲ್ವಾ? ಅಲ್ಲಿ ಆಗೋದಿಲ್ವಾ ಅಂತ ಪ್ರಶ್ನೆ ಕೇಳ್ತಾ ಇದ್ದೀನಿ. ಉತ್ತರ ಯಾರಾದರೂ ಹೇಳಿ. ಆಗುತ್ತೆ ಸರ್, ಅಲ್ಲಿನೂ ಆಗುತ್ತೆ ಸರ್. ಹೇಗೆ ಹೇಗೆ ಅಂದ್ರೆ ನಮ್ಗೆ ಇವತ್ತು ಅರ್ಧ ಆಗಿದೆ, ನಾಳೆ ಅರ್ಧ ಆಗಿದೆ ಅಂತ ಗೊತ್ತಿರೋದಿಲ್ಲ. ಆದ್ರೆ ಅಲ್ಲೂ ಈ ತರ ಒಂದು ಕೆಲಸ ಮುಂದುವರಿಸ್ತಾ ಇರ್ತೀವಿ, ಅದೆಲ್ಲ ಆಗುತ್ತೆ ಸರ್ ಕನಸಲ್ಲೂ. ಕನಸು ಹೀಗೆ ಇರುತ್ತೆ. ಇದು ಉದಾಹರಣೆ, ಕನಸಿನಲ್ಲಿ ಅವನು ಮನೆ ಕಟ್ತಾ ಇದ್ದಾನೆ ಅಂತ ಇಟ್ಕೊಳ್ರಿ. ಬಂದು ಬೇರೆಯವ್ರು ಕೇಳ್ತಾರೆ, ಏನಪ್ಪ ನೀನು ಎಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯೋ, ನಿಮ್ಮ ಅಪ್ಪ ಪಾಪ ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅಂತ ಹೇಳಿ ಮಕ್ಕಳಿಗೆಲ್ಲ ಮದುವೆ ಮಾಡಿ ಮನೆ ಕಟ್ಟಿ ಸತ್ತೋಗ್ಬಿಟ್ಟ ಕಣೋ. ನೀನು ನಿಮ್ಮ ಅಪ್ಪನಿಗೆ ಆ ಋಣ ತೀರಿಸೋದಕ್ಕೂ ಅಥವಾ ಅವನಿಗೆ ಸಂತೋಷ ಆಗಲಿ ನೀನಲ್ಲಿ ಕಟ್ತಾ ಇದೆಯಲ್ಲ ಅಂತ ಸಂತೋಷ ಆಗ್ತಾಯಿತ್ತು ನಮಗೆಲ್ಲ ಅಂತ ಸ್ನೇಹಿತರು ನೆಂಟರು ಹೇಳ್ಬೋದು. ಪಟಕ್ಕಂತ ಎಚ್ಚರ ಆಗೋಯ್ತು. ಈಗ ಅಲ್ಲೂ ಅಷ್ಟೇ, ಅವರಪ್ಪ 2 ವರ್ಷನೋ 3 ವರ್ಷನ ಕಟ್ಟಿದ್ದ, ಲೋಟಕ್ಕಂತ ಹೋಗ್ಬಿಟ್ಟ. ತಿರ್ಗಾ ಇವನು ಹಣ ಶೇಖರಣೆ ಮಾಡಿ 5 ವರ್ಷ 10 ವರ್ಷ ಬಿಟ್ಟು ಕಂಟಿನ್ಯೂ ಮಾಡ್ದ. ಕನಸಿನಲ್ಲಿ ಇಷ್ಟು ದೀರ್ಘಕಾಲ ಆಗಿದೆ. ಬಟ್ ನಿನಗೆ ಎಚ್ಚರದ ದೃಷ್ಟಿಯಿಂದ 5 ನಿಮಿಷ ಆಗಿರ್ಬೋದು. ಅಲ್ಲೂ ಹೀಗೆ ಇರುತ್ತೆ. ಆದ್ದರಿಂದ ನೀನಲ್ಲಿ ಹಾಗೆ ಹೀಗೆ ನೀನೇನಾದರೂ ಉತ್ತರ ಕೊಡು, ಅದಕ್ಕೆ ಉತ್ತರ ಇದೆ. ಪರಿಹಾರ ನೀನು ಹೇಳಿದ್ಯಲ್ಲ, ಎಚ್ಚರ ಹಾಗಲ್ಲ, ಪ್ರತಿದಿನ ಅದೇ ಇರುತ್ತೆ ಅಂತ, ಅದು ತಪ್ಪು ಅಂತ ತೋರಿಸ್ಕೊಟ್ರು. ಪರಿಹಾರ ಇದಕ್ಕೆ ನಮ್ಮ ಉತ್ತರ ಏನು ಅಂದರೆ, ಅವಿವೇಕಿಗಳಿಗೆ ಹೀಗೆಯೇ ಸರಿ. ವಿವೇಕಿಗಳ ದೃಷ್ಟಿಯಲ್ಲಾದರೆ ಯಾವ ವಸ್ತುವು ಹುಟ್ಟೋದು ಸಿದ್ಧ ಆಗಿದ್ದಿಲ್ಲ. ಅವಿವೇಕಿಗಳು ಯಾರು ವ್ಯವಹಾರ ದೃಷ್ಟಿಯಿಂದ ನೋಡ್ತಾರೋ ಹಾಗೆ ಅನ್ಕೊಂಡ್ಬಿಡ್ತಾರೆ. ಆದರೆ ಈಗ ನಾವು 3 ಅವಸ್ಥೆಗಳನ್ನ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಟ್ಟು ನೋಡ್ತಾ ಇದ್ದೀವಿ. ಇನ್ನು ಎಚ್ಚರದಿಂದ ಕನಸು ಉಂಟಾಗುತ್ತೆ, ಪೂರ್ವ ಪಕ್ಷಿ ಅದು ಹೊಂದೋದಿಲ್ಲ. ಎಚ್ಚರದಿಂದ ಕನಸು, ಕನಸಿನಿಂದ ಎಚ್ಚರ, ಕಾರ್ಯ ಕಾರಣ ಯಾವುದೂ ಹೊಂದೋದಿಲ್ಲ ಅಂತ ಹೊಡೆದಾಕಿದ್ದಾಯಿತು. ಇನ್ನು ಲೋಕದಲ್ಲಿ ಆದ್ದರಿಂದ ಇದು ಬರಿಯ ಮನಸ್ಸಿನ ವಿಕಲ್ಪ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ ಯುಕ್ತಿಯನ್ನು ಉದಾಹರಿಸಿರುವುದರ ಪ್ರಯೋಜನ ನೋಡ್ರಿ. ಮತ್ತೆ ಯುಕ್ತಿ ಯಾಕೆ? ಆವಾಗಲೇ ಹೇಳಿದೆ ಕಾರಣ. ಈ ವಿಜ್ಞಾನವಾದಿಗಳು
ಆ ಬುದ್ಧಿಸಮ್ನವ್ರನ್ನ ಬಾಹ್ಯಸತ್ವವಾದಗಳನ್ನ ಯುಕ್ತಿಯಿಂದ ಹೊಡೆದಾಕಿದ್ರು. ನಾವು ಅದೇ ಯುಕ್ತಿಯನ್ನು ಉಪಯೋಗಿಸ್ಕೊಂಡು ಅವನು ಬಿಟ್ಟು ಬಾಣವನ್ನೇ ಅವನಿಗೆ ಬಿಟ್ಟು ಬಾಣವನ್ನು ನಾವು ನಿನಗೆ ಬಿಡ್ತೀವಿ, ತಲೆಗೆಲ್ಲ ಒಂದೇ ಮಂತ್ರ, ನೀನು ಅವನಿಗೇನು ಮಾಡಿದೆಯೋ ನಿನ್ನ ತಲೆಗೂ ಅದೇ ಮಂತ್ರ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ತಾನೇ ಇಲ್ಲದಿರುವ ಎಚ್ಚರದಿಂದ ಇಲ್ಲದಿರುವ ಸ್ವಪ್ನ ಹುಟ್ಟುವುದೆಂಬುದು ಹೇಗೆ ಸಂಭಾವಿತಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಯುಕ್ತಿಯನ್ನು ಉದಾಹರಿಸುವ ಪ್ರಯೋಜನ, ಸ್ವಪ್ನ ಜಾಗೃತಿಗಳಿಗೆ ಕಾರ್ಯಕಾರಣ ಭಾವ ಇಲ್ಲ ಅಂತ ಗೊತ್ತಾಯಿತು. ಕಾರ್ಯಕಾರಣ ದೇಶ ಕಾಲ ಯಾವುದು ಇಲ್ಲಿದ ಅಲ್ಲಿಗೆ ಸಂಬಂಧ ಇಲ್ಲ ಅಂತಲೂ ಗೊತ್ತಾಯಿತು. ಇಲ್ಲಿ ಯಾಕೆ ಮತ್ತೆ ಯುಕ್ತಿಯನ್ನು ಹೇಳ್ತಾ ಇದ್ದಾರೆ ಇಲ್ಲಿ ಅಂದರೆ, ತರ್ಕದಲ್ಲಿ ಅಭಿರುಚಿಯುಳ್ಳವರಿಗೆ ಆಗಮದಿಂದ ಅರ್ಥ ಮಾಡ್ಕೊಳಕ್ಕೆ ಆಗದೆ ಇರೋ, ತರ್ಕದಲ್ಲಿ ಕೆಲವ್ರಿಗೆ ಅಭಿರುಚಿ ಇರುತ್ತೆ, ಅವ್ರಿಗೆ ತರ್ಕನೇ ಹೇಳಬೇಕು. ಆದ್ದರಿಂದ ನೋಡ್ರಿ, ದರ್ಶನಕಾರರು ಎಲ್ಲರೂ ತರ್ಕದವರು, ಅದಕ್ಕೆ ನೈಯಾಯಿಕರು, ವೈಶೇಷಿಕರು, ತಾರ್ಕಿಕರು ಅಂತಲೇ ಕರೆಯೋದವ್ರನ್ನ. ಇವ್ರಿಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ, ಇಂಥ ತರ್ಕನೇ ಉಪಯೋಗಿಸ್ಬೇಕು. ಇನ್ನು ಬುದ್ಧಿಸಮ್ನವರು ತರ್ಕ, ಇವರೆಲ್ಲ ಇಂಟಲೆಕ್ಚುಯಲ್ ಜಗ್ಲರಿ. ಆದ್ದರಿಂದ ಇವರಿಗೆ ಹೀಗೆ ಹೇಳಿದ್ರೇ ಅರ್ಥ ಆಗುತ್ತೆ ಅಂತ ಹೇಳಿ ಆ ರೀತಿ ನಾವು ಉಪಯೋಗಿಸ್ಕೊಂಡು ಹೇಳ್ತಾ ಇದ್ದೀವಿ ಅಂತ. ಇನ್ನು ಹಿಂದಿನ 3 ಪ್ರಕರಣಗಳಲ್ಲಿ ಸ್ವಪ್ನ ಜಾಗೃತಿಗಳಿಗೆ ಇಷ್ಟು ಏನು ಹೇಳುತ್ತೋ ಅದು 3 ಪ್ರಕರಣಗಳಲ್ಲೂ ಹೇಳಿದೆ. ಯಾವ 3 ಪ್ರಕರಣ? ಆಗಮ ಪ್ರಕರಣ, ವೈತತ್ಯ ಪ್ರಕರಣ, ಅದ್ವೈತ ಪ್ರಕರಣ. ಈಗ ಇದೆಷ್ಟನೇದು? 4ನೇದು. ಇಲ್ಲೂ ಅದನ್ನೇ ಹೇಳ್ತಾ ಇದ್ದೀವಿ ಅಂತ. ಆದರೆ ಇಲ್ಲಿ ತರ್ಕಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದು ನಾವು, ಯುಕ್ತಿಗೆ. ಅದಕ್ಕೋಸ್ಕರನೇ ಹೇಳಿದ್ದು. ಆಗಮ ಪ್ರಕರಣದಲ್ಲಿ ಅನುಭವ ಒಂದೇ ಇರುತ್ತೆ, ಹಿಂದೆ ತರ್ಕ ತುಂಬ ಕಡಿಮೆ ಅಥವಾ ಇಲ್ಲ ಅಂತ ಹೇಳ್ಬೋದು. ಇನ್ನು ಮಿಕ್ಕಿರೋ 3 ಪ್ರಕರಣಗಳಲ್ಲಿ ವೈತತ್ಯ, ಅದ್ವೈತ, ಈ ಅಲಾತ ಶಾಂತಿಯಲ್ಲಿ ತರ್ಕ ಮುಂದೆ ಇರುತ್ತೆ, ಅನುಭವ ಹಿಂದೆಯಿಂದ ಬರುತ್ತೆ. ಇಷ್ಟೇ ವ್ಯತ್ಯಾಸ ಅಂತ ಹಿಂದೆ ಕೂಡ ಹೇಳಿದ್ವಿ. 2 ಅವಸ್ಥೆಗಳು ಮಾಯೆಯಿಂದ ಮನಸ್ಪಂದನ ಮಾತ್ರವೇ. 2 ಅವಸ್ಥೆಗಳು ಅಥವಾ ನೀನು 3 ಕನಸು ನಿದ್ದೆ ಅಂತ ಹೇಳ್ತೀಯಲ್ಲ, ಅದೂ ಕೂಡ ಮನಸ್ಸಿನ ಸ್ಪಂದನ ಅಷ್ಟೇ. ಯಾಕೆ? ಆತ್ಮನಲ್ಲಿ ನಿರವಸ್ಥ, ಅವನಿಗೆ ಅವಸ್ಥೆಗಳಿಲ್ಲ. ನೀವು ಗಾಢ ನಿದ್ರೆಯಲ್ಲಿದ್ದಾಗ ಹೇಳ್ರಿ ನಾನು ನಿದ್ದೆಯಲ್ಲಿದ್ದೆ ಅಂತ ಹೇಳ್ರಿ ನೋಡ, ಇಲ್ಲಾದರೂ ಎಚ್ಚರ ಅಂತೀರ, ಅಲ್ಲಾದರೂ ಕನಸಿದ್ದಾಗ ಅದನ್ನು ಎಚ್ಚರ ಅಂತಂದು ಅಲ್ಲಿಂದ ಮತ್ತಿಲ್ಲಿ ಬಂದಮೇಲೆ ಅದನ್ನು ಕನಸಂತ ನೀವೇ ಟೈಟ್ಲು ಕೊಡ್ತೀರ. ಆದ್ದರಿಂದ 2 ಎಚ್ಚರವೇ. ಆದ್ದರಿಂದ ಈ ಅವಸ್ಥೆಗಳು ಯಾವುದು ಸತ್ಯವಲ್ಲ ಅಂತ. ಆದ್ದರಿಂದ ಈ ಸ್ವಪ್ನ ಜಾಗೃತಿಗಳೆರಡೂ ವಿಪರ್ಯಾಸವೇ. ವಿಪರ್ಯಾಸ ಅಂದರೆ ಇಲ್ಲದ್ದು, ಹಗ್ಗದಲ್ಲಿ ಹಾವಿಲ್ಲದು. ಬರೀ 2 ಅಲ್ಲ, 3 ತಗೊಳ್ಳಿ. ಆದ್ದರಿಂದ ಈ 2 ಅವಸ್ಥೆಗಳು ಮಾಯೆಯಿಂದ ಮನಸ್ಪಂದ ಮಾತ್ರವೇ. ನೋಡ್ರಿ, ನಿಮ್ಮದೇನು ಕಾರ್ಯಕಾರಣ, ಮಾಯಾ ಸತ್ಕಾರ್ಯವಾದ ಅಂತ ತೊಗೊಂಬಂದ್ಬಿಡ್ತೀವಿ, ಅಲ್ಲಿ ಮಾಯೆ ಸೇರಿಸ್ಬಿಡ್ತೀವಿ. ಆದ್ದರಿಂದ ಅಂತ ಹೇಳ್ತೀವಿ. ಇಲ್ಲಿ ಈಗ ಜಾಗೃತ ಸ್ವಪ್ನಗಳಿಗೆ ಎಂಥ ಕಾರ್ಯಕಾರಣ ಭಾವವಿದೆ? ಇಲ್ಲ. ಆದರೆ ನಾವು ಹೇಳೋದು ಮಾಯಾ ಕಾರ್ಯಕಾರಣ ಭಾವ ಅಷ್ಟೇ. ಇಲ್ಲಿ ಅವರು ಈ 4 ವಿಚಾರಗಳನ್ನ ಇಲ್ಲಲ್ವಾ, ನಮ್ಮ ಮತದಲ್ಲಿ ಎಂಥ ಕಾರ್ಯಕಾರಣ ಭಾವ ಒಪ್ತೀವಿ ಹೇಳ್ತೇವೆ ಕೇಳಿ. ಹಗ್ಗದ ಹಾವಿನಂತೆ ವಿಕಲ್ಪತವಾಗಿರುವ, ಅಂದರೆ ಹಾವಿಗೆ ಹಗ್ಗ ಹೇಗೆ ಕಾರಣವೋ ಹಾಗೆ ಕಾರಣ ಯಾವುದೂ ಇಲ್ಲ. ಈ ನಿಮ್ಮ ಕನಸು ಬೀಳಬೇಕಾದ್ರೆ ಎಚ್ಚರ ಕಾರಣ, ಎಚ್ಚರ ಬೀಳಬೇಕಾದ್ರೆ ಕನಸು ಕಾರಣ, ಯಾವುದೂ ಹೊಂದೋದಿಲ್ಲ. ಸುಮ್ಮನೆ ಐವಾಶ್ ಏನಾದರೂ ಹೇಳಬೇಕು. ಅಂತೂ ಹೀಗೆ ಎಚ್ಚರದಲ್ಲಿ ಅಸತ್ ಪದಾರ್ಥದೊಡನೆ ಕಂಡ ಕನಸಿನಲ್ಲಿ ಮತ್ತೆ ಅಂಥದ್ದನ್ನು ಕಾಣುತ್ತಾನೆ. ಇಷ್ಟು ಮಾತ್ರದಿಂದ ಎಚ್ಚರವು ಕನಸಿಗೆ ಕಾರಣವೆಂದು ನಾವು ಹೇಳಿರುವೆವೇ ಹೊರತು ಕಾರಣವಾಗಲಿ ಕಾರ್ಯವಾಗಲಿ ಪರಮಾರ್ಥವಾಗಿ ಇದೆ ಅಂತ ಅಲ್ಲ. ಆದ್ದರಿಂದ ಎಲ್ಲೆಲ್ಲಿಯೂ ದೃಶ್ಯವೆಲ್ಲವೂ ಕಲ್ಪಿತವೇ ಅಂತ ಹಿಂದೆ ಹೇಳಿದೆ. ಇನ್ನು ಪರಮಾರ್ಥ ದೃಷ್ಟಿಯಿಂದ ಎಚ್ಚರ ಕನಸುಗಳು ದೃಶ್ಯಗಳಿಗೆ ಯಾವ ಸಂಬಂಧವೂ ಇಲ್ಲವೆಂಬುದೇ ಸಿದ್ಧಾಂತ ಅಂತ ಸ್ಪಷ್ಟವಾಗಿ ತೋರ್ತೀನಿ. ಆದ್ದರಿಂದ ಈಗ ಪ್ರಶ್ನೆ ಕೇಳ್ತೀನಿ, ಕನಸು ಸುಳ್ಳು, ಎಚ್ಚರ ನನ್ನ ಪ್ರಶ್ನೆ,
ಎಚ್ಚರ ಸತ್ಯವ ಸುಳ್ಳ? ಪರಮಾರ್ಥ ದೃಷ್ಟಿಯಿಂದ ಸುಳ್ಳೆ. ಈಗ ಹೇಳಿ, ಸುಳ್ಳಿನಿಂದ ಸುಳ್ಳು ಹುಟ್ಟುತ್ತಾ ಎಚ್ಚರವೂ ಸುಳ್ಳು, ಕನಸು ಸುಳ್ಳು. ಈಗ ಇದಕ್ಕೆ ಕಾರ್ಯಕಾರಣ ಭಾವ ಹೇಳ್ರಿ ನೋಡ. ಎಚ್ಚರವೂ ಸುಳ್ಳು ನಮಗೆ ಗೊತ್ತಾಗಿದೆ, ಡಿಸೈಡ್ ಮಾಡಿಬಿಟ್ಟಿದ್ವಿ. ಈಗ ಈ ಒಂದು ಸುಳ್ಳಿನಿಂದ ಕನಸನ್ನು ಸುಳ್ಳು ಹುಟ್ಟುತ್ತಾ ಅಂದರೆ ಏನಾಗುತ್ತೆ ಗೊತ್ತಾ? ಮೊಲದ ಕೊಂಬಿನಿಂದ ಯಾವುದು ಬಂಜೆಯ ಮಗ ಹುಟ್ಟಬೇಕು ಆಗತ್ತಾ? ಅಲ್ಲಿ ಬಂಜೆ ಮಗನೂ ಸುಳ್ಳು, ಮೊಲದ ಕೊಂಬು ಸುಳ್ಳು, ಅಥವಾ ಅದರಿಂದ ಇದು ಹುಟ್ಟಬೇಕು, ಎರಡೂ ಸುಳ್ಳು. ಅಂದರೆ ಆಗೋದಿಲ್ಲ ಸ್ವಾಮಿ ಅಂತ ಎಷ್ಟು ಸ್ಪಷ್ಟವಾಗಿ ತೋರಿಸ್ಕೊಡ್ತಾರೆ. ಆದ್ದರಿಂದ ಎರಡೂ ಅಸತ್ಯವಾಗಿವೆ, ಇಲ್ಲವೇ ಇಲ್ಲಪ್ಪ. ಇದರಿಂದ ಅದಕ್ಕೆ ಅಂತ ಹೇಳೋದೆಲ್ಲ ವ್ಯವಹಾರ ದೃಷ್ಟಿಯಿಂದ ಅಷ್ಟೇ ಹೊರತು ಯಾವುದೂ ಆಗೋದಿಲ್ಲ. ಆದ್ದರಿಂದ ನಾವು ಹೇಳೋ ಈ ಕಾರ್ಯಕಾರಣ ಭಾವ ಇವು ಮಾಯಾ ಕಾರ್ಯಕಾರಣ ಭಾವ. ಹೇಗೆ ಅಲ್ಲಿ ಮಾಯಾ ಸತ್ಕಾರ್ಯವಾದ ಅಂತ ಹೇಳಿದ್ವೋ, ಇಲ್ಲಿ ಮಾಯಾ ಕಾರ್ಯಕಾರಣ ಭಾವ ಅಂತ ಹೇಳ್ತೀವಿ. ಮಾಯೆ ಅಂದರೆ ಹುಸಿ ತೋರಿಕೆ, ನಿಜವಾಗಿಲ್ಲ. ಪರಮಾರ್ಥ ದೃಷ್ಟಿಯಲ್ಲಾದರೆ ಯಾವುದಕ್ಕೂ ಮತ್ತೊಂದಕ್ಕೆ ಮತ್ತೊಂದು ವಸ್ತುವಿನೊಡನೆ ಯಾವ ಪ್ರಕಾರದಿಂದಲೂ ಕಾರ್ಯಕಾರಣ ಭಾವ ಹೊಂದೋದಿಲ್ಲ. ಇಲ್ಲಿ ಒಂದು ಅರ್ಥ ಮಾಡ್ಕೊಂಡ್ರೆ, ಕಾರ್ಯ ಕಾರಣ ಹೇಳಬೇಕಾದ್ರೆ ಎರಡಿರಬೇಕು. ಎರಡು ಎಲ್ಲಿರಬೇಕು? ದೇಶ ಇರಬೇಕು, ಕಾಲ ಇರಬೇಕು, ಆಗ ಕಾರ್ಯಕಾರಣ ಭಾವ ಹೊಂದುತ್ತೆ. ಈಗ ಮರ, ಬೀಜ, ಕೋಳಿ ಮೊಟ್ಟೆ, ಕೋಳಿ, ತಂದೆ ತಾಯಿಗಳಿಂದ ಮಕ್ಕಳು, ಇದು ಮತ್ತೆ ಇದಕ್ಕೆ ನಾವು ಹಿಂದೆ ಹೋಗಿದ್ವಿ, ಎಲ್ಲ ನೋಡಿದ್ದಾಗಿದೆ. ಯಾಕೆ? ಇದು ದೇಶದಲ್ಲಿರುತ್ತೆ, ಕಾಲದಲ್ಲಿರುತ್ತೆ, ಕಾರ್ಯಕಾರಣ ಭಾವ ಹೊಂದುತ್ತೆ. ಇಲ್ಲಿ ನೀವು ಕಾರ್ಯಕಾರಣ ಭಾವ ಹೇಳ್ಬೋದು, ಮತ್ತು ಅದು ಕೂಡ ನಿಮ್ಗೆ ಆನ್ಸರ್ ಸಿಗೋದಿಲ್ಲ. ಈಗ ಮೊನ್ನೆ ನಾವೆಲ್ಲ ಹೇತು ಫಲ, ಹೇತು ಅಂತಂದರೆ ಧರ್ಮಗಳು, ಅಂದರೆ ಪಾಪ ಪುಣ್ಯಗಳಿಂದ ಈ ಶರೀರ. ಹಾಗಾದರೆ ಶರೀರದಿಂದ ಪಾಪ ಪುಣ್ಯಗಳು, ಪಾಪ ಪುಣ್ಯಗಳಿಂದ ಶರೀರವೋ ಹೊಂದೋದಿಲ್ಲ. ಕೋಳಿಯಿಂದ ಮೊಟ್ಟೆಯೋ, ಮೊಟ್ಟೆಯಿಂದ ಕೋಳಿ, ಮೊದಲು ಯಾವುದಿರ್ಬೇಕು ಹೇಳ್ರಿ? ಕೊನೆಗೆ ಅವನು ಇಲ್ಲ ಸ್ವಾಮಿ ಇದು ಆದಿ, ಅದನ್ನು ಕೇಳಬಾರ್ದು ನೀವು, ಇದು ಆದಿ. ಹೌದು, ಮೊಟ್ಟೆ ಆದಿ ಅಂತ. ನಾನು ಮೊಟ್ಟೆ ಆದಿ ಇದ್ದರೆ ಆ ಮೊಟ್ಟೆ ಆದಿ ಇದ್ದಿದ್ದು ಮೊದಲು ಹೇಗೆ ಬಂತಪ್ಪ ಕೋಳಿ ಇಲ್ಲದೆ ಅಂತ ಪ್ರಶ್ನೆ, ಉತ್ತರ ಇಲ್ಲ. ಅಂದರೆ ಪಾರಮಾರ್ಥದಲ್ಲಿ ಇದು ಹೊಂದೋದಿಲ್ಲ, ಅಷ್ಟೇ ಬೇಕಾಗಿದೆ. ಅದಕ್ಕೋಸ್ಕರ ಇಲ್ಲಿ ಇಷ್ಟನ್ನು ಹೇಳ್ತಾರೆ. ಮೊಲದ ಕೊಂಬೆ ಮುಂತಾದ ಅಸತ್ತಿಗೆ ಆಕಾಶ ಕುಸುಮವೇ ಮುಂತಾದ ಕಾರಣ. ಎರಡು ಅಸತ್ತು, ಮೊಲದ ಕೊಂಬು, ಆಕಾಶದ ಕುಸುಮ. ಇದರಿಂದ ಅದು ಹುಟ್ಟಿದೆ, ಅದರಿಂದ ಇದು ಹುಟ್ಟಿದೆ ಹೇಳ್ರಿ, ಓದೋದಿಲ್ಲ. ಇನ್ನು ಎರಡನೇದು, ಇರುವ ಗಡಿಗೆ ಮುಂತಾದರಿಂದ ಮೊಲದ ಕೊಂಬು ಹುಟ್ಟುತ್ತೆ, ಅದು ಆಗೋದಿಲ್ಲ. ಇಲ್ಲದ್ರಿಂದ ಇಲ್ಲದ್ದು ಹುಟ್ಟೋದಿಲ್ಲ. ಇನ್ನು ಇರುವ ಗಡಿಗೆ ಇದೆ, ಅದರಿಂದ ಮೊಲದ ಕೊಂಬು ಹುಟ್ಟುತ್ತಾ? ಇಲ್ಲ, ಬೇಡ ಸ್ವಾಮಿ. ನಿಮ್ಮ ಮಡಕೆ ಇದೆ, ಮಡಕೆಯಿಂದ ಮಡಕೆ ಹುಟ್ಟಿಸ್ರಿ ನೋಡೋಣ, ಹುಟ್ಸಕ್ಕೆ ಬರೋಲ್ಲ, ಅದೆಲ್ಲ ಡೀಲ್ ಆಗಿದೆ, ಹೋಗ್ಲಿ. ಇರೋದನ್ನೇ ಹುಟ್ಸಕ್ಕೆ ಬರದೇ ಇದ್ಮೇಲೆ ಇಲ್ಲದನ್ನೇ ಹೆಂಗೆ ಹುಟ್ಟಿಸುತ್ತೆ ಸ್ವಾಮಿ? ಅದಕ್ಕೋಸ್ಕರ ಅದು ಆಗೋದಿಲ್ಲ. ಇನ್ನು ಸತ್ತಿನಿಂದ ಸತ್ತು ಹುಟ್ಟುತ್ತಾ? ಇಲ್ಲ, ಅದನ್ನೆಲ್ಲ ನಾವು ಹೊಡೆದಾಕಿದ್ದೀವಿ. ಸತ್ಕಾರ್ಯ ಅವ್ರು ಹೇಳೋದು ಇರೋದ್ರಿಂದ ಹುಟ್ಟುತ್ತೆ ಅಂತ. ಇನ್ನು ಇಲ್ಲದ್ರಿಂದ ಹುಟ್ಟುತ್ತೆ ಅಂದರೆ ಇದೆಲ್ಲ ಡೀಲ್ ಆಗಿದೆ. ಇವರು ಕಪಿಲ ಸಾಂಖ್ಯರು, ವೈಶೇಷಿಕರು ಜಗಳಾಡ್ತಾರೆ. ಇನ್ನು ಇರೋದು ನಾಲ್ಕೇನಪ್ಪ, ಈ ನಾಲ್ಕಿನಿಂದಲೂ ಕೂಡ ಕಾರ್ಯಕಾರಣ ಭಾವ ಎಲ್ಲ ಹುಟ್ಟಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ನಾಲ್ಕು ಹೇಳಿದ್ದಾಗೋಯ್ತು, ಮುಗಿದೋಯ್ತು, ಇನ್ನು ಯಾವುದು ಸಾಧ್ಯ ಇಲ್ಲ. ಆದ್ದರಿಂದ ಕಾರ್ಯಕಾರಣ ಭಾವಕ್ಕೆ ಇನ್ನು ಬೇರೆ ಯಾವ ಪ್ರಕಾರದಿಂದಲೂ ಹೇಳೋಕ್ಕೆ ಬರೋಲ್ಲ ಅಂತ ತೆಗೆದಾಕ್ಬಿಡ್ತಾರೆ. ವಿವೇಕಿಗಳ ದೃಷ್ಟಿಯಿಂದ, ಅನುಭವಿಗಳ ದೃಷ್ಟಿಯಿಂದ ಕಾರ್ಯಕಾರಣ ಭಾವ ಹೊಂದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವ ಪ್ರಕಾರದಿಂದಲೂ ವಸ್ತು ಹುಟ್ಟೋದಿಲ್ಲ ಅನ್ನೋದು ಹೇಳಿ ತೋರಿಸಿದ್ದಾಗಿದೆ. ಅಲ್ಲಿಗೆ ಎಚ್ಚರ, ಕನಸು, ನಿದ್ದೆ ಅವಸ್ಥೆಗಳೇ ಸುಳ್ಳು, ಕುಸಿತವರೆಗೆ ಇಲ್ಲವೇ ಇಲ್ಲ. ಮತ್ತು ಏನಿದೆ ಸ್ವಾಮಿ ಹಾಗಾದರೆ ಎಲ್ಲವೂ ಶೂನ್ಯವೇನ ಅಂತ ಬೌದ್ಧಿಸಮ್ ಥರ ಹೇಳ್ತೀರಂದರೆ ಅಲ್ಲ. ನಮ್ಮಲ್ಲಿ ಆತ್ಮನ ಎಕ್ಸಿಸ್ಟೆನ್ಸ್ ಇದೆ. ಆದ್ದರಿಂದ ನಾನಿದ್ದೀನಿ. ಯಾರಾದರೂ ನಾನಿಲ್ಲ ಅಂತ ಹೇಳ್ರಿ ನೋಡ,
ಯಾರೂ ಹೇಳಲ್ಲ. ನಾನು ಇದ್ದೀನಿ, ಹೋಗ್ಲಿ ಬಲಾತ್ಕಾರದಿಂದಲಾದರೂ ನಾನು ಇಲ್ಲ ಅಂತ ಹೇಳ್ರಿ, ಹೇಳ್ದ ಅಂತ ಇಟ್ಕೊಡ್ರಿ, ಬಲಾತ್ಕಾರ ನಾನು ಇಲ್ಲ ಅಂತ. ಏ ದಡ್ಡ, ನಾನಿಲ್ಲ ಅಂತ ನಿನ್ನ ಬಾಯಿನಲ್ಲಿ ಹೇಳ್ತಾ ಇರೋದರಿಂದ ನೀನು ಇದ್ದೀಯ ಅಂತ ಆಯಿತು ಅಂತ ಆಗುತ್ತೆ. ಅಂದರೆ ಇಲ್ಲಿ ನಾನು ಇದ್ದೀನಿ ಅನ್ನೋ ಎಕ್ಸಿಸ್ಟೆನ್ಸ್, ಆ ಇರುವು ಆತ್ಮನಿಂದ ಸಾಲ ತಗೊಂಡ್ಬಿಡ್ತಾರೆ. ಇರದ ಆತ್ಮನೇ ಇಲ್ಲಿ ನೀನು ತಪ್ಪಾಗಿ ಶರೀರವನ್ನು ನಾನು ಅಂದ್ಕೊಂಡಿದ್ಯಾ, ಇಷ್ಟೇ. ಇದನ್ನು ನಾವು ರೆಕ್ಟಿಫೈ ಮಾಡ್ಕೊಂಡ್ಬಿಟ್ರೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಶೂನ್ಯವಾದಗಳು ಭಾವದಿಂದ ಭಾವವು ಹುಟ್ಟುವಂತಿಲ್ಲ, ಭಾವದಿಂದ ಭಾವನೂ ಹುಟ್ಟೋದಿಲ್ಲ, ಭಾವದಿಂದ ಅಭಾವನೂ ಹುಟ್ಟೋದಿಲ್ಲ, ಅಭಾವದಿಂದ ಭಾವನೂ ಹುಟ್ಟೋದಿಲ್ಲ. ಇಲ್ಲಿ ಭಾವ ಅಂತಂದರೆ ಇರೋದು, ಅಭಾವ ಅಂತಂದರೆ ಇಲ್ಲದ್ದು. ಹಗ್ಗ ಭಾವ, ಹಾವು ಅಭಾವ, ಅಷ್ಟೇ. ಇಷ್ಟು ನಾವು ತಿಳ್ಕೊಂಡ್ರೆ ಬೇಕಾದಷ್ಟಾಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್, ಜೈ ಶ್ರೀರಾಮ್.